सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮದ ಅರ್ಥವನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ 335 ನಾಮದ ಅರ್ಥವನ್ನು ನಾವು ನೋಡಿದ್ದೀವಿ. ಅದರಿಂದ ಮುಂದಕ್ಕೆ ನೋಡ್ತಾ ಹೋಗಬೇಕು. ವಾಯುವಾಹನ ಬಹುಶಃ ಎಲ್ರಿಗೂ ನೆನಪಿರ್ಬೋದು. ವಾಯುವಾಹನದಲ್ಲಿ ನಾವೆಲ್ಲ ವಿಹರಿಸ್ತಾ ಇದ್ವಿ. ಇವತ್ತು ಆ ವಾಯುವಾಹನದಿಂದ ಮುಂದೆ ಮತ್ತೆಲ್ಲಿ ಹೋಗ್ಬೋದು, ಆ ವಾಯುವಾಹನದಲ್ಲಿ ಭೀಷ್ಮಾಚಾರ್ಯರು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡೋಣ. ಅಶೋಕಸ್ತಾರಣಸ್ತಾರಃ. ಇವತ್ತು ಸುರೇಖಾ ಅವರು ಅದನ್ನು ಪಠಿಸ್ಬೇಕು ಅಂತ ಕೇಳ್ತೀನಿ. ಅಶೋಕಸ್ತಾರಣಸ್ತಾರ ಶೂರ ಶೌರಿ ಜನೇಶ್ವರ ಅನುಕೂಲ ಶತಾವರ್ತ ಪದ್ಮೀ ಪದ್ಮ ನಿಭೇಕ್ಷಣ. ಇದರಲ್ಲಿ 10 ನಾಮಗಳು ಬರುತ್ತೆ. ಅಶೋಕಃ, ತಾರಣಃ, ತಾರಃ, ಶೂರಃ, ಶೌರಿಃ, ಜನೇಶ್ವರಃ, ಅನುಕೂಲಃ, ಶತಾವರ್ತಃ, ಪದ್ಮೀ ಪದ್ಮನಿಭೇಕ್ಷಣಃ. 10 ನಾಮಗಳು ಬರುತ್ತೆ. ಮೊದಲನೇ ನಾಮ ಇಲ್ಲಿ ಅಂದರೆ 336ನೇ ನಾಮ ಇದು. ಅಶೋಕಃ. ಶೋಕ ಅಂತ ಹೇಳಿದರೆ ಸಾರೋಸ್, ದುಃಖ. ಅಶೋಕಃ ಅಂತ ಹೇಳಿದರೆ ದುಃಖ ಇಲ್ಲದೆ ಇರುವಂಥದ್ದು. ಯಾವ ರೀತಿಯ ದುಃಖ ಇಲ್ಲದೆ ಇರುವಂಥದ್ದು? ಎಲ್ಲ ಪ್ರಕಾರಗಳ ಶೋಕ ರಹಿತ ಅವನು. ನಮಗೆ ಶೋಕ ಇರುತ್ತೆ, ಬೇಕಾದಷ್ಟು. ಯಾವ ಥರ ಬಾಯಾರಿಕೆ, ಹಸಿವು, ಈ ರೀತಿಯ ಅನೇಕ ರಿಕ್ವೈರ್ಮೆಂಟ್ಸ್, ಅವಶ್ಯಕತೆಗಳು ದೇಹಕ್ಕಿರೋದ್ರಿಂದ ಅದು ಸಿಗದೇ ಇದ್ದಾಗ ದುಃಖ ಆಗತ್ತೆ. ಆದರೆ ಭಗವಂತನಿಗೆ ಅದು ಯಾವ ರೀತಿಯ ಅವಶ್ಯಕತೆಯೂ ಇಲ್ಲದೆ ಇರೋದ್ರಿಂದ ಷಡ್ ಉರ್ವಿ ಅಂತ ಹೇಳ್ತಾರೆ. ಆ ಯಾವುದೇ ರೀತಿಯ ಶೋಕ ಅವನಿಗೆ ಇರೋದಿಲ್ಲ. ಎಲ್ಲ ಪ್ರಕಾರಗಳ ಶೋಕದಿಂದ ರಹಿತನಾದವನು ಅಂತ ಅಶೋಕ ಹೆಸರಿಡ್ತಾರೆ. ಅಶೋಕ, ಹಿ ವಿಲ್ ಬಿ ಫ್ರೀ ಫ್ರಮ್ 6 ಟೈಪ್ಸ್ ಆಫ್ ಸಫರಿಂಗ್ಸ್ ಅಂತ. ತಾರಣಃ, ಸಂಸಾರ ಸಾಗರದಿಂದ ಪಾರು ಮಾಡುವವನು. ತಾರ ಅಂತ ಹೇಳಿದ್ರೆ ದಾಟಿಸೋದು. ದಾಟಿಸೋದು ಎಲ್ಲಿಂದ ದಾಟಿಸೋದು? ಈ ಸಂಸಾರ ಸಾಗರ, ಸುಖ ದುಃಖಗಳಿಂದ ನಮ್ಮನ್ನ ಅವನು ದಾಟಿಸ್ತಾನೆ, ಸಂಸಾರದಿಂದ ದಾಟಿಸ್ತಾನೆ. ಸಂಸಾರ ಸಾಗರದಿಂದ ಪಾರು ಮಾಡುವವನು ತಾರಣಃ. ಯಾರು ದಾಟಿಸ್ತಾನೋ, ತಾರ ಅಂತ ಹೇಳಿದ್ರೆ ದಾಟೋದು, ಯಾರು ದಾಟಿಸ್ತಾನೋ ಆ ದಾಟುವಿಕೆಗೆ ಕರೆಯೋದು ತಾರಣಃ. ಸಂಸಾರ ಸಾಗರದಿಂದ ಪಾರು ಮಾಡುವವನು ತಾರಹ. ತಾರಹ ಅಂತ ಹೇಳಿದ್ರೆ ಅವನು ದಾಟಿಸುವವನು.
ದಾಟಿಸುವವನು, ಅದಕ್ಕೂ ಅದೇ ತಾರಣ ಮತ್ತು ತಾರಹ ಎರಡಕ್ಕೂ ಅದೇ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಏನರಿಂದ ದಾಟಿಸ್ತಾನೆ ಅವನು? ಹುಟ್ಟು ಮುಪ್ಪು ಸಾವು ಈ ಭಯದಿಂದ ದಾಟಿಸುವನು. ತಾರಣ ಅಂತ ಹಿಂದೆ ನಾವು ಹೇಳಿದಾಗ ಸಂಸಾರದ ಸುಖ ದುಃಖಗಳಿಂದ ಪಾರು ಮಾಡ್ತಾನೆ ಅಂತ ನೋಡಿದ್ವಿ. ಇಲ್ಲಿ ತಾರಹ ಅಂತ ಹೇಳುವಾಗ ಇನ್ನೊಂದು ರೀತಿಯ ತಾರಹ ಏನದು? ಯಾರು ಜ್ಞಾನಿಗಳಾಗಿರ್ತಾರೆ, ಯಾರು ಮುಮುಕ್ಷುಗಳಾಗಿರ್ತಾರೆ, ಅವರನ್ನ ಈ ಜೀವನ ಚಕ್ರದಿಂದ ಅವನು ಪಾರು ಮಾಡ್ತಾನಂತೆ. ಹುಟ್ಟು ಮುಪ್ಪು ಸಾವು ಇವುಗಳಿಂದ ಕೂಡ ಅವನು ದಾಟಿಸ್ತಾನೆ. ಭಯದಿಂದ ನಮ್ಮನ್ನು, ಯಾವುದರಿಂದ ನಮಗೆ ಭಯ ಉಂಟಾಗುತ್ತೋ ಅದರಿಂದ ಅವನು ದಾಟಿಸ್ತಾನೆ. ಮೋಕ್ಷವನ್ನು ಕೂಡ ಕರುಣಿಸ್ಲಿಕ್ಕೆ ಸಾಧ್ಯ ಅವನಿಂದ. ಅವನನ್ನು ತಾರಹ ಅಂತ ಹೇಳ್ತೀವಿ. ಶೂರಹ, ಶೂರಹ ಅಂದರೆ ಪರಾಕ್ರಮಶಾಲಿ, ವಿಕ್ರಮ. ಅವನು ಎಲ್ಲ ಅವತಾರಗಳಲ್ಲೂ ಅವನು ತನ್ನ ಶೌರ್ಯವನ್ನೇ ತೋರಿಸಿದ್ದಾನೆ. ಆದ್ದರಿಂದ ಅವನು ಅತ್ಯಂತ ಪರಾಕ್ರಮಶಾಲಿ. ಯಾರು ಪರಾಕ್ರಮಿಗಳು ಅಂತ ಅಂದುಕೊಂಡಿದ್ರು ರಾಕ್ಷಸರೆಲ್ಲ, ಅವ್ರಿಗಿಂತ ಪರಾಕ್ರಮಿಯಾಗಿರೋನು. ಆದ್ದರಿಂದ ಅವನು ಶೂರಃ. ಶೌರಿಹಿ, ಶೌರಿಹಿ ಶೂರವೀರ ವಸುದೇವನಂದನ ಶ್ರೀಕೃಷ್ಣನು. ಅಂದರೆ ಶೂರನ ಮಗ, ಅಂದರೆ ವಸುದೇವನ ಮಗ ಕೃಷ್ಣ. ಇಲ್ಲಿ ಇನ್ನೊಂದು ಅರ್ಥ ಶಂಕರಾಚಾರ್ಯರು ಹೇಳ್ತಾರೆ, ಶೂರನ ಮಗ ವಾಸುದೇವ, ವಸುದೇವನ ಮಗ ಕೃಷ್ಣ. ಹಾಗಾಗಿ ಶೂರನ ಮೊಮ್ಮಗ ಶೌರಿಹಿ ಅಂತ ಆಗ್ತಾನೆ ಅಂತ. ಶೂರನ ಮೊಮ್ಮಗ ಶೌರಿಹಿ ಅಂತ ಹೇಳ್ತಾರೆ. ಜನೇಶ್ವರ, ಜನೇಶ್ವರ ಸಮಸ್ತ ಜೀವಿಗಳ ಒಡೆಯ, ಸಮಸ್ತ ಜೀವಿಗಳ ಒಡೆಯ, ಜನರ ಈಶ. ಜನೇಶ್ವರ ಸಮಸ್ತ ಜೀವಿಗಳ ಅವನು ಒಡೆಯ. ಜನೇಶ್ವರ ಎಲ್ಲ ಜನರ, ಎಲ್ಲ ಜೀವಿಗಳ ಈಶ್ವರ. ಅನುಕೂಲ, ಅನುಕೂಲ ಎಲ್ಲರಲ್ಲಿಯೂ ಆತ್ಮರೂಪದಿಂದ ಇರುವ ಕಾರಣ ಸರ್ವರಿಗೂ ಅನುಕೂಲನಾಗಿರುವವನು. ಎಲ್ಲ ಒಳ್ಳೆಯದು ಆಗ್ತಾ ಇರೋದು ಅವನಿಂದಾನೆ. ಏನೇನಾಗತ್ತೋ ಒಳ್ಳೆಯದಕ್ಕೆ ಆಗದು ಅಂತ ಹೇಳುವಾಗ ಎಲ್ಲರಲ್ಲಿಯೂ ಆತ್ಮರೂಪದಿಂದ ಇರುವ ಕಾರಣ ಅವನು ಸರ್ವರಿಗೂ ಅನುಕೂಲನಾಗಿರುವವನು. ಆತ್ಮರೂಪದಿಂದ ಎಲ್ಲರಲ್ಲೂ ಇರೋದ್ರಿಂದಲೇ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇದೆ. ಆದ್ರಿಂದ ಅವನು ಎಲ್ಲರಿಗೂ ಅನುಕೂಲನಾಗಿರುವುದರಿಂದ ಅವನು ಅನುಕೂಲ. ಶತಾವರ್ತ, ಶತಾವರ್ತ, ಶತ ಅಂದರೆ 100. ಧರ್ಮದ ರಕ್ಷಣೆಗಾಗಿ 100 ಅವತಾರ ಎತ್ತುವವನು. ಶತ ಆವರ್ತ, ಆವರ್ತ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವವನು. ಆವರ್ತನೆ, ವರ್ತ ಅಂತಂದರೆ ರೌಂಡ್ ಅಂಡ್ ರೌಂಡ್, ಅಗೇನ್ ಅಂಡ್ ಅಗೇನ್ ಬರ್ತಾನೆ ಅಂತ. ಅದು ಎಷ್ಟು ಸಲ? ಭಕ್ತರ ರಕ್ಷಣೆಗೋಸ್ಕರ ಅವನು 100 ಸಲ ಬರ್ತಾನೆ ಅಂತ. ಶತಾವರ್ತ, ಧರ್ಮದ ರಕ್ಷಣೆಗಾಗಿ 100 ಅವತಾರ ಎತ್ತುವವನು. ಪದ್ಮಿ, ಪದ್ಮಿ ಕೈಯಲ್ಲಿ, ತನ್ನ ಕೈಯಲ್ಲಿ ಕಮಲವನ್ನು ಹಿಡಿದಿರುವವನು. ಯಾರು ಪದ್ಮವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೋ ಅವನು ಪದ್ಮಿ. ಪದ್ಮನಿಭೇಕ್ಷಣ, ಪದ್ಮನಿಭೇಕ್ಷಣ ಇಲ್ಲಿ ಕಮಲದಂತೆ ಕೋಮಲ ಹಾಗೂ ನಿರ್ಮಲ ದೃಷ್ಟಿ ಉಳ್ಳವನು. ಆಚಾರ್ಯರು ಇಲ್ಲಿ ಪದ್ಮ ಅಂದರೆ ಕಮಲ, ಇಲ್ಲಿ 3 ಶಬ್ದಗಳನ್ನಾಗಿ ಇದನ್ನು ವಿಂಗಡಿಸ್ತಾರೆ. ಪದ್ಮ, ನಿಭ, ಈಕ್ಷಣ ಅಂತ. ಪದ್ಮ ಅಂದರೆ ಕಮಲ, ನಿಭ ಅಂದರೆ ಕಮಲದ ಹಾಗೆ, ಈಕ್ಷಣ ಅಂದರೆ ಕಣ್ಣು. ಕಮಲದ ಹಾಗೆ, ಪದ್ಮದ ಹಾಗೆ ಕಣ್ಣುಳ್ಳವನು ಪದ್ಮನಿಭೇಕ್ಷಣ. ಅಲ್ಲಿಗೆ 10 ನಾಮಗಳು ಆಯಿತು. ಮುಂದಿನ ಶ್ಲೋಕ. ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ
महाक्षो गरुडध्वजः। ಇಲ್ಲಿ 9 ನಾಮಗಳಿವೆ. ಪದ್ಮನಾಭಃ, ಅರವಿಂದಾಕ್ಷಃ, ಪದ್ಮಗರ್ಭಃ, ಶರೀರಭೃತ್, ಮಹರ್ದಿಃ, ವೃದ್ಧಃ, ವೃದ್ಧಾತ್ಮ, ಮಹಾಕ್ಷಃ, ಗರುಡಧ್ವಜಃ. 9 ನಾಮಗಳು. ಪದ್ಮನಾಭ, ಇಲ್ಲಿ ಪದ್ಮ ಅಂತ ಬಂದ ಕೂಡಲೇ ಕಮಲ ಅಂತ ಗೊತ್ತಾಗೋಗುತ್ತೆ. ಅದರಿಂದ ಪದ್ಮನಿಭೇಕ್ಷಣ, ಪದ್ಮಿ, ಪದ್ಮನಾಭ, ಅರವಿಂದಾಕ್ಷ ಇವೆಲ್ಲ ಸಾಮಾನ್ಯ ನಾವು ಕೇಳಿರುವಂಥ ಶಬ್ದಗಳು. ಪದ್ಮನಾಭ ಅಂತ ಹೇಳಿದ್ರೆ ಹೃದಯ ಕಮಲದ ಮಧ್ಯದಲ್ಲಿ ವಾಸಿಸುವವನು. ಇಲ್ಲಿ ನಾಭಿ ಅಂತ ಹೇಳಿದ್ರೆ ಮಧ್ಯೆ ಅಂತ, ಕಮಲದ ಮಧ್ಯೆ, ಹೃದಯ ಕಮಲ ಮಧ್ಯೆ ವಾಸಿಸುವನು. ಅದನ್ನು ಧ್ಯಾನದಲ್ಲಿ ನಾವು ಅವನನ್ನು ನೋಡಲಿಕ್ಕಾಗತ್ತೆ. ಧ್ಯಾನಕ್ಕೆ ಕೂತಾಗ ನಮ್ಮ ಹೃದಯ ಕಮಲದಲ್ಲಿರುವ ಆ ಪದ್ಮನಾಭನನ್ನು ನೋಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಅದರಿಂದ ಪದ್ಮನಾಭ ಅಂತ ಹೇಳಿದರೆ ಹೃದಯ ಕಮಲದ ಮಧ್ಯದಲ್ಲಿ ವಾಸಿಸುವವನು. ಹೃದಯ ಕಮಲದ ಮಧ್ಯದಲ್ಲಿ ವಾಸಿಸುವವನು. ಅರವಿಂದಾಕ್ಷಃ, ಅರವಿಂದ ಅಂತ ಹೇಳಿದ್ರೆ ಮತ್ತೆ ಕಮಲ. ಅರವಿಂದ ಅಕ್ಷಃ, ಹೃದಯ ಕಮಲ, ಅರವಿಂದಾಕ್ಷಃ ಕಮಲದಂತಹ ಕಣ್ಣುಳ್ಳವನು. ಕಮಲದಂತ ಕಣ್ಣುಳ್ಳವನು. ಅರವಿಂದ ಕಮಲ, ಅಕ್ಷಃ ಅಂದರೆ ಕಣ್ಣುಗಳು, ಅವನ ಸೌಂದರ್ಯ ಅರವಿಂದಾಕ್ಷಃ. ಪದ್ಮಗರ್ಭಃ, ಪದ್ಮಗರ್ಭಃ ಹೃದಯ ಕಮಲದಲ್ಲಿ ಧ್ಯಾನ ಮಾಡಲು ಯೋಗ್ಯನಾದವನು. ಪದ್ಮನಾಭ ಅಂದ್ರೂ ಕೂಡ ಕಮಲದ ಮಧ್ಯೆ ಅಂತಲೇ ಹೇಳ್ತಾರೆ. ಪದ್ಮಗರ್ಭ ಅಂದ್ರೂ ಕೂಡ ಅದನ್ನೇ ಹೇಳ್ತಾರೆ. ಇಲ್ಲಿ ಪದ್ಮನಾಭ, ಅರವಿಂದಾಕ್ಷ, ಪದ್ಮಗರ್ಭ ಇದೆಲ್ಲವೂ ಆ ಭಗವಂತನ ಸೌಂದರ್ಯವನ್ನು ವರ್ಣಿಸ್ತಾ ಅದನ್ನು ಹೃದಯ ಕಮಲದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯ ಅಂತ ಆಚಾರ್ಯರು ಹೇಳ್ತಾರೆ. ಶರೀರಭೃತ್, ಅನ್ನ ರೂಪದಿಂದ ಎಲ್ಲರ ಶರೀರಗಳ ಪೋಷಣೆ ಮಾಡುವವನು. ಶರೀರ ಅಂದರೆ ಶರೀರಿ ಇರುವ ಜಾಗ, ಶರೀರ. ಈ ಶರೀರವನ್ನು ಹಿಡಿಯುವಂಥವನು ಶರೀರಿ. ಭೃತ್ ಅಂತ ಅಂದರೆ ಟು ಹೋಲ್ಡ್ ಅಂತ. ಶರೀರ ಭೃತ್ ಅಂದರೆ ಈ ಶರೀರವನ್ನು ಹಿಡಿದಿರುವವನು. ಯಾರು ಹಿಡಿದಿರೋದು? ಇಲ್ಲಿ ಒಳಗಡೆ ಇರುವಂತಹ ಶರೀರಿ. ಆ ಶರೀರಿ ಇರೋದ್ರಿಂದಲೇ, ಅಂದರೆ ಆ ಆತ್ಮ ಇರೋದ್ರಿಂದಲೇ ಈ ಶರೀರ ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಾ ಇದೆ ಅಂತ. ಈ ಶರೀರವನ್ನು ಯಾವ ರೀತಿಯಲ್ಲಿ ಅವನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ? ಅನ್ನ ರೂಪದಿಂದ ಎಲ್ಲರ ಶರೀರಗಳ ಪೋಷಣೆ ಮಾಡೋನು. ಅದರಿಂದಲೇ ಅನ್ನಂ ಬ್ರಹ್ಮಾತ್ ಅಂತ ಕೂಡ ಹೇಳ್ತಾರೆ. ಅವನು ಆ ಅನ್ನದಿಂದ ಎಲ್ಲರ ಶರೀರಗಳ, ಅನ್ನ ಅಂದ ಕೂಡಲೇ ಈ ಶರೀರಕ್ಕೆ ಬೇಕಾಗುವ, ಈ ಶರೀರವನ್ನು ಜೀವಂತವಾಗಿ ಇಡಲಿಕ್ಕೆ ಬೇಕಾಗುವ ಆಹಾರ, ಅದು ಅನ್ನನೇ ಆಗಬೇಕು, ಆ ಥರ ಅಲ್ಲ. ಅನ್ನ ಕೊಟ್ಟು ಈ ಶರೀರವನ್ನು ರಕ್ಷಿಸ್ತಾನೆ. ಮಹರ್ದಿಹಿ, ಮಹರ್ದಿಹಿ ಅಂದರೆ ಮಹಾನ್ ವಿಭೂತಿಗಳುಳ್ಳವನು. ಮಹರ್ದಿಹಿ, ಮಹಾ ಅಂತಂದರೆ ಗ್ರೇಟ್. ವೃದ್ಧಿಹಿ ಅಂದರೆ ವಿಭೂತಿ ಉಳ್ಳವನು. ಅವನು ಬಹಳಷ್ಟು ವಿಭೂತಿಗಳನ್ನು ಉಳ್ಳವನು, ಅದರಿಂದ ಮಹರ್ದಿಹಿ. ವೃದ್ಧಃ, ಎಲ್ಲದರಲ್ಲಿಯೂ ಉತ್ಕೃಷ್ಟನಾದವನು ಪರಮಾತ್ಮ. ಅಂದರೆ ವೃದ್ಧ ಅಂದರೆ ಎಲ್ಲದರಲ್ಲಿಯೂ ಉತ್ಕೃಷ್ಟ. ಅವನು ಸರ್ವವ್ಯಾಪಿ ಆಗಿರೋದ್ರಿಂದ ಅವನು ಉತ್ಕೃಷ್ಟ. ಅವನು ಎಲ್ಲದರಲ್ಲಿಯೂ ಏನೇನು ನಾವು ನೋಡ್ತಾ ಹೋಗ್ತೀವೋ ಅದೆಲ್ಲದರಲ್ಲೂ ಅವನು ಉತ್ಕೃಷ್ಟ ಅಂದರೆ ಶ್ರೇಷ್ಠನು. ವೃದ್ಧಾತ್ಮ, ಪುರಾತನ ಆತ್ಮಸ್ವರೂಪಿಯು. ವೃದ್ಧಾತ್ಮ ಅಂತ, ವೃದ್ಧ ಅಂದರೆ ತಾತ, ಮುದುಕ, ಹಣ್ಣಾಗೋಗಿದ್ದಾನೆ ಅಂತ. ವೃದ್ಧಾತ್ಮ ಅಂದರೆ ಪುರಾತನ ಆತ್ಮಸ್ವರೂಪಿ.
ಅಂದರೆ ಅವನು ಇವತ್ತು ನಿನ್ನೆವನಲ್ಲ, ಬಹಳ ವರ್ಷಗಳಿಂದ ಇದ್ದಾನೆ ಅಂತ. ಒನ್ ಹೂಸ್ ಫಾರ್ಮ್ ಇಸ್ ಏನ್ಷಿಯಂಟ್. ಅವನು ಯಾರಾದರೂ ನನಗಿಷ್ಟು ವಯಸ್ಸಾಗಿದೆ ಅಂದರೆ ಅದಕ್ಕಿಂತ ಮೊದಲಿಂದನೂ ಅವನಿದ್ದಾನೆ ಅಂತ. ವೃದ್ಧಾತ್ಮ, ಅತ್ಯಂತ ಮೊದಲಿಂದ, ಏನ್ಷಿಯಂಟ್ ಅಂತ ಹೇಳ್ತೀವಿ. ಅದಕ್ಕೊಂದು ಡೇಟ್ ಅಂತ ಇರಲ್ಲ. ಏನ್ಷಿಯಂಟ್ ಅಂದರೆ ಅನಾದಿ ಕಾಲದಿಂದನೂ ಇರೋವಂಥವನು ವೃದ್ಧಾತ್ಮ. ಮಹಾಕ್ಷಃ, ಮಹಾ ಅಂತಂದರೆ ಮತ್ತೆ ಗ್ರೇಟ್, ಅಕ್ಷಃ ಕಣ್ಣುಗಳು, ವಿಶಾಲವಾದ ನೇತ್ರವುಳ್ಳವನು. ಮಹಾಕ್ಷಃ ವಿಶಾಲವಾದ ನೇತ್ರವುಳ್ಳವನು ಅಂತ ಒಂದು ಅರ್ಥದಲ್ಲಾದರೆ ಅದು ಮೆನಿ ಗ್ರೇಟ್ ಐಸ್ ಅಂತ, ಬಹಳಷ್ಟು ಕಣ್ಣುಗಳು ಉಳ್ಳವನು ಅಂತ. ಈ ಸಂಸ್ಕೃತದಲ್ಲಿ ಒಂದು ಸುಂದರತೆ ಏನಿದೆಪ್ಪ ಅಂತಂದರೆ, ಇಂಗ್ಲೀಷಲ್ಲಿ ಇರುವ ಹಾಗೆ ಒಂದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಆ ಥರ ಇಲ್ಲ, ಅಥವಾ ಕನ್ನಡದಲ್ಲಿರೋ ಹಾಗೆ ಏಕವಚನ ಬಹುವಚನ ಅಂತಲ್ಲ. ಸಂಸ್ಕೃತದಲ್ಲಿ ಏಕವಚನ, ದ್ವಿವಚನ, ಬಹುವಚನ ಮೂರೂ ಇರುತ್ತೆ. ಅದರಿಂದ ಅದು ಸ್ವಲ್ಪ ಕಷ್ಟ ಅನಿಸೋದು. ಆ ದ್ವಿವಚನವನ್ನು ತಿಳ್ಕೊಳ್ಬೇಕು, ಬಹುವಚನವನ್ನು ತಿಳ್ಕೊಳ್ಬೇಕು. ಇಲ್ಲಿ ಮಹಾಕ್ಷಃ ಅನ್ನೋದು ಎಲ್ಲ ಸೇರ್ಕೊಳ್ಳುತ್ತೆ ಇಲ್ಲಿ ಅಂತ. ಅಂದರೆ ದ್ವಿವಚನ ಮತ್ತು ಬಹುವಚನ ಅಂತ ಎರಡೂ ಆಗೋದ್ರಿಂದ ಅನೇಕ ಕಣ್ಣುಗಳುಳ್ಳವನು ಅಂತ ಕೂಡ ಆಗತ್ತೆ. ಮಹಾಕ್ಷಃ ವಿಶಾಲವಾದ ಕಣ್ಣುಳ್ಳವನು ಮತ್ತು ಅನೇಕ ಕಣ್ಣುಗಳುಳ್ಳವನು, ಎರಡೂ ಕೂಡ. ಗರುಡ ಧ್ವಜ, ಗರುಡ ಚಿಹ್ನೆಯಿಂದ ಕೂಡಿದ ಧ್ವಜವುಳ್ಳವನು. ವಿಷ್ಣು ಧ್ವಜದಲ್ಲಿ, ವಿಷ್ಣುವಿನ ಧ್ವಜದಲ್ಲಿ ಗರುಡ ಇರ್ತಾನೆ. ಆದ್ದರಿಂದ ಆ ಗರುಡ ಧ್ವಜ ವಿಷ್ಣು, ಗರುಡ ಧ್ವಜನು ಅಂತ ಹೇಳ್ತಾರೆ. ಅಲ್ಲಿಗೆ 9 ನಾಮಗಳಾಯಿತು. ಮುಂದಿನ ಶ್ಲೋಕ ನೋಡೋಣ. ಅತುಲ ಶರಭೋ ಭೀಮ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ಈ ಶ್ಲೋಕದಲ್ಲಿ 8 ನಾಮಗಳಿದೆ. ಅತುಲಃ, ಶರಭಃ, ಭೀಮ, ಸಮಯಜ್ಞಃ, ಹವಿರ್ಹರಿಃ, ಸರ್ವಲಕ್ಷಣಲಕ್ಷಣ್ಯಃ, ಲಕ್ಷ್ಮೀವಾನ್ ಸಮಿತಿಂಜಯಃ. ಅತುಲಃ, ತುಲ ಕಂಪ್ಯಾರಬಲ್. ಅತುಲಃ ಅಂದರೆ ಅವನಿಗೆ ಉಪಮಾನವೇ ಇಲ್ಲ ಅಂತ. ಅತುಲಃ ಅಂದರೆ ಹೋಲಿಕೆಗೆ ಒಳಪಡದವನು. ಅವನನ್ನು ಯಾವುದಕ್ಕೂ ಹೋಲಿಸ್ಲಿಕ್ಕಾಗಲ್ಲ. ಯಾಕಂದರೆ ಅವನನ್ನು ಯಾವುದಕ್ಕೆ ಹೋಲಿಸಿದ್ರೂ ಕೂಡ ಅದು ಕಡಿಮೆನೇ ಆಗೋಗುತ್ತೆ. ಅವನಿಗೆ ಸಮನಾಗಿ ಹೋಲಿಸುವಂಥದ್ದು ಏನೂ ಕೂಡ ಇಲ್ಲವೇ ಇಲ್ಲ. ಆದ್ದರಿಂದ ಅವನು ಹೋಲಿಕೆಗೆ ಒಳಪಡದವನು. ಅತುಲಃ ಯಾವುದರಲ್ಲಿ? ಅವನು ಜ್ಞಾನ ಐಶ್ವರ್ಯದಲ್ಲಿ ಯಾವುದಕ್ಕೂ ಅವನನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರಭಃ, ಶರೀರಗಳನ್ನು ಪ್ರತ್ಯಗಾತ್ಮ ರೂಪದಿಂದ ಪ್ರಕಾಶಿತಗೊಳಿಸುವವನು. ಶರಭಃ, ಶರ ಅಂದರೆ ಶರೀರಗಳು ಅಂದರೆ ಅದು ಜೀರ್ಣ ಆಗುವಂಥದ್ದು ಶರೀರಗಳು. ಭ ಅಂತ ಹೇಳಿದ್ರೆ ಇಲ್ಲಿ ಭಾಸ ಅಂದರೆ ಶೈನ್ ಆಗುವಂಥದ್ದು. ಯಾವುದು ಈ ಶರೀರದಲ್ಲಿ ಬೆಳಕಾಗಿ ಹೊಳೆಯುತ್ತೋ, ಈ ಶರೀರಕ್ಕೆ ಬೆಳಕನ್ನು ಕೊಡುತ್ತೋ ಅದಕ್ಕೆ ಶರಭಃ, ಶರೀರಗಳನ್ನು ಪ್ರತ್ಯಗಾತ್ಮಕ ಅಂದರೆ ಇನ್ಡ್ವೆಲ್ ಅಂತ. ಹಿ ಈಸ್ ಡ್ವೆಲ್ಲಿಂಗ್ ಇನ್ಸೈಡ್. ಪ್ರತ್ಯಗಾತ್ಮ ರೂಪದಿಂದ ಪ್ರಕಾಶಿತಗೊಳಿಸುವವನು. ಈ ಶರೀರದಲ್ಲಿ ಆ ಆತ್ಮ ಅನ್ನೋದು ಇಲ್ಲದೇ ಇದ್ದರೆ ಒಣಗೋಗ್ಬಿಡುತ್ತೆ ಇದು. ಬೇರೆ ಎಲ್ಲ ಪ್ರಾಣಿಗಳಾಗೆ ಈ ಶರೀರ ಕೂಡ ಶರೀರಿ ಬಿಟ್ಟು ಹೋದ ತಕ್ಷಣ ಅದು ಅದರಲ್ಲಿ ಏನೋ ಹೊಳಪಿರೋದೇ ಇಲ್ಲ. ಆದ್ದರಿಂದ ಶರಭಃ, ಈ ಶರೀರಕ್ಕೆ ಒಂದು ಬೆಳಕನ್ನು ಕೊಡುವವನು ಯಾರೋ ಅವನಿಗೆ ಶರಭಃ, ಈ ಶರೀರವನ್ನು ಪ್ರಕಾಶಗೊಳಿಸುವವನು. ಭೀಮಃ, ದುರ್ಜನರಾದ ಪಾಪಿಗಳಿಗೆ ಭಯಂಕರನು. ಭೀಮಃ ಅಂತ ಹೇಳಿದ್ರೆ ಇಲ್ಲಿ ಅವನು ಅತ್ಯಂತ ಬಲಶಾಲಿ, ಶೌರಿ, ವೀರ, ಭೀಮ ಪರಾಕ್ರಮ ಅಂತ ಹೇಳ್ತೀವಲ್ಲ ಹಾಗೆ.
ಯಾರು ಸರಿಯಾದ ದಾರಿಯಲ್ಲಿ ನಡೆಯೋದಿಲ್ವೋ ಅವರನ್ನ ಹೆದರಿಸುವವನು ಭೀಮ ಅಂತೆ. ಆ ಭಯದಿಂದ ಅವರೆಲ್ಲರೂ ಸರಿಯಾದ ದಾರಿಯಲ್ಲಿ ನಡೀತಾರೆ ಅಂತ ಅವನು ಭೀಮ. ಅಂದ್ರೆ ಯಾರು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರೋ ಅವರು ಹೆದರಬೇಕಾಗಿಲ್ಲ. ಅಭೀಮಃ ಅಂತ ಹೇಳ್ತಾರೆ ಅದಕ್ಕೆ. ಭೀಮಃ ಅಂತ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೀದೇ ಇರೋರಿಗೆ ಹೆದರಿಕೆ ಉಂಟು ಮಾಡುವಂತನು ಅಂತ. ಭೀಮಃ ದುರ್ಜನರಾದ ಪಾಪಿಗಳಿಗೆ ಭಯಂಕರನು. ಸಮಯಜ್ಞ ಸಮಭಾವ ರೂಪಿ ಯಜ್ಞದಿಂದ ಪ್ರಾಪ್ತನಾಗುವವನು. ಸಮಭಾವ ರೂಪಿ ಯಜ್ಞದಿಂದ ಪ್ರಾಪ್ತನಾಗುವನು. ಸಮಯಜ್ಞ ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಏನಾಗಬೇಕು, ಯಾವ್ಯಾವ ಸಮಯದಲ್ಲಿ ಆಗಬೇಕು ಅದನ್ನ ಮ್ಯಾನೇಜ್ ಮಾಡುವವನು ಅಂತ ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಸಮಯ ಪ್ಲಸ್ ಜ್ಞ ಅಂತ ಅಂತಾರೆ, ಇಲ್ಲಾಂದ್ರೆ ಸಮ ಪ್ಲಸ್ ಯಜ್ಞ. ಸಂಸ್ಕೃತದಲ್ಲಿ ವ್ಯಾಕರಣ ನೋಡ್ತಾ ಹೋದ್ರೆ ಆ ಥರ ಎಲ್ಲ ಇದೆ. ಅವನು ಬರೀ ಸೃಷ್ಟಿ ಸ್ಥಿತಿ ಲಯ ಇದನ್ನಷ್ಟೇ ಮ್ಯಾನೇಜ್ ಮಾಡಲ್ಲ, ಅವನು ಈ ಋತುಗಳನ್ನು 6 ಸೀಸನ್ಸ್ ಏನಿದೆ, 6 ಋತುಗಳು, ಶಿಶಿರ, ಶರತ್, ಗ್ರೀಷ್ಮ, ವಸಂತ, ಹೇಮಂತ, ವರ್ಷ, ಇದನ್ನು ಕೂಡ ಮ್ಯಾನೇಜ್ ಮಾಡ್ತಾನೆ. ಅಂದರೆ ಅದು ಯಾವ ಋತು ಆದಮೇಲೆ ಯಾವ ಋತು ಬರಬೇಕು ಅದನ್ನು ನೋಡ್ಕೊಳ್ತಾನೆ. ಈ ಇನ್ನೊಂದು ಅರ್ಥದಲ್ಲಿ ಈ ಯಜ್ಞ ಸಮಯಜ್ಞ, ಎಲ್ಲರಲ್ಲೂ ಆ ಯಜ್ಞ ಭಾವ ಸಮನಾಗಿದೆ ಅಂತ. ಸಮಯಜ್ಞ. ಸಮಭಾವರೂಪಿ ಯಜ್ಞದಿಂದ ಪ್ರಾಪ್ತನಾಗುವವನು. ಹವಿರ್ಹರಿಹಿ ಯಜ್ಞಗಳಲ್ಲಿ ಹವಿಸ್ಸನ್ನು ಸ್ವೀಕರಿಸುವವನು ಮತ್ತು ತನ್ನನ್ನು ಸ್ಮರಿಸುವವರ ಪಾಪಗಳನ್ನು ಹರಣ ಮಾಡುವವನು. ಹವಿರ್ಹರಿಹಿ ಅಂದ್ರೆ ಇಲ್ಲಿ ಅಗ್ನಿ. ಈ ಅಗ್ನಿ ದೇವತೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಅದಕ್ಕೆ ಈಗ ದೇವತೆಗಳಿಗೆ ನಾವು ಸಂಕಲ್ಪವನ್ನ ಮಾಡಿ ಯಜ್ಞವನ್ನ ಮಾಡ್ತೀವಿ. ಆ ಯಜ್ಞವನ್ನ ಮಾಡಿದಾಗ ಆ ದೇವತೆಗಳಿಗೆ ತಲುಪಿಸೋದು ಯಾರು ಅದನ್ನೆಲ್ಲ? ಅಗ್ನಿಗೆ ಇಲ್ಲಿ ನಾವು ಏನು ಹವಿಸ್ಸನ್ನ ಕೊಡ್ತೀವಿ, ಆ ಅಗ್ನಿ ದೇವ ಅದನ್ನ ಯಾರ್ಯಾರಿಗೆ ತಲುಪಬೇಕೋ ಅವ್ರವ್ರಿಗೆ ತಲುಪಿಸ್ತಾನೆ ಅಂತ. ಅದನ್ನ ತಗೊಂಡು ಹೋಗೋದಿದೆಯಲ್ಲ, ಕ್ಯಾರಿ ಮಾಡೋದು, ಅದಕ್ಕೆ ಹವಿರ್ ಹರಿಹಿ. ಅಗ್ನಿ ಸ್ವರೂಪ ಅಗ್ನಿಗೆ ಹವಿರ್ ಹರಿಹಿ ಅಂತ ಹೇಳ್ತೀವಿ. ಯಜ್ಞಗಳಲ್ಲಿ ಹವಿಸ್ಸನ್ನು ಸ್ವೀಕರಿಸುವವನು ಮತ್ತು ತನ್ನನ್ನು ಸ್ಮರಿಸುವವರ ಪಾಪಗಳನ್ನು ಹರಣ ಮಾಡುವವನು. ಅದನ್ನು ಅವರಿಗೆ ತಲುಪಿಸಿ ಇಲ್ಲಿ ಪಾಪ ಹರಣ ಕೂಡ ಮಾಡ್ತಾನೆ. ಹರಿಹಿ ಅಂದ್ರೆ ಹರಿದ್ವರ್ಣ, ಹಸಿರು ಅಂತ ಕೂಡ ಒಂದ್ ಕಡೆ ಬರುತ್ತೆ. ಹವಿಹಿ ಅಂದ್ರೆ ಆಫರ್ ಮಾಡೋದು, ಅಂದ್ರೆ ಅವನಿಗೆ ಸಮರ್ಪಣೆ ಮಾಡುವಂಥದ್ದು. ಹವಿರ್ ಹರಿಹಿ. ಸರ್ವಲಕ್ಷಣ ಲಕ್ಷಣ್ಯ. ಸರ್ವಲಕ್ಷಣ ಲಕ್ಷಣ್ಯ ಸಮಸ್ತ ಲಕ್ಷಣ ಪ್ರಮಾಣಗಳಿಂದಲೂ ಪ್ರತಿಪಾದಿತನಾಗಿರುವವನು. ಲಕ್ಷಣ ಅಂತ ಹೇಳಿದ್ರೆ, ಈಗ ನಾವು ಯಾವುದಾದ್ರೂ ವಸ್ತುವನ್ನ ತಿಳ್ಕೊಳ್ಬೇಕು ಅಂದ್ರೆ ಅದರ ಸ್ವರೂಪ ಲಕ್ಷಣಗಳಿಂದ ತಿಳ್ಕೊಳ್ತೀವಿ. ಈಗ ಒಂದು ಹೂವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಹೂವು ಹೇಗಿರುತ್ತೆ? ಒಂದು ಬಣ್ಣವಾಗಿರುತ್ತೆ. ಗುಲಾಬಿ ಹೂವು ಹೇಗಿರುತ್ತೆ ಅಂದ್ರೆ ಅದು ಇಷ್ಟು ದೊಡ್ಡದಾಗಿರುತ್ತೆ, ಇಷ್ಟು ಕೆಂಪಾಗಿರುತ್ತೆ, ಅದು ಮುಟ್ಟಿದ್ರೆ ಈ ಥರ ಮೃದುವಾಗಿರುತ್ತೆ, ಇದರಲ್ಲೊಂದು ಸುಗಂಧ ಇರುತ್ತೆ. ಈ ಲಕ್ಷಣಗಳನ್ನು ಹೇಳಿ ಗೊತ್ತಿದ್ರೆ ನಮಗೆ ಆ ಹೂವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ದೇ ಆರ್ ದಿ ಮೋಡ್ಸ್ ಆಫ್ ನೋಯಿಂಗ್ ಥಿಂಗ್ಸ್ ಅಂತ. ಸರ್ವಲಕ್ಷಣ ಅಂತ ಅಂದರೆ ಎಲ್ಲ ಯಾವ್ಯಾವ ರೀತಿಯಲ್ಲಿ ನಾವು ಒಂದು ವಸ್ತುವನ್ನು ತಿಳ್ಕೊಳ್ಬಹುದೋ ಅದಷ್ಟು ಸರ್ವಲಕ್ಷಣ. ಅದು ಯಾವುದದು? ಸರ್ವಲಕ್ಷಣ ಲಕ್ಷಣ್ಯ ಸಮಸ್ತ ಲಕ್ಷಣ ಪ್ರಮಾಣಗಳಿಂದಲೂ ಪ್ರತಿಪಾದಿತನಾಗುವವನು. ಪ್ರಮಾಣ ಬೇಕು. ಪ್ರಮಾಣ ಅಂತ ಹೇಳಿದ್ರೆ, ಈಗ ಒಂದು ಹೊಗೆ ಎಲ್ಲೋ ಇದೆ ಅಂತ ಹೇಳಿದ್ರೆ ಅದೇ ಪ್ರಮಾಣ. ಏನಂತ? ಅಲ್ಲಿ ಬೆಂಕಿ ಇದೆ ಅಂತ ಹೇಳಲಿಕ್ಕೆ. ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಮಾಣ. ಪ್ರೂಫ್
ಪ್ರೂಫ್ ಅಂತ ಹೇಳ್ತೀವಲ್ವಾ, ದಟ್ ಇಸ್ ದಿ ಪ್ರೂಫ್. ಸೊ ಸರ್ವಲಕ್ಷಣ ಲಕ್ಷಣ್ಯ ಭಗವಂತ. ಎಲ್ಲದರ ಲಕ್ಷಣಗಳು ಏನೇನಿದೆ, ಅದು ಮೌಖಿಕ ಆಗಿರ್ಬೋದು ಅಥವಾ ಅನುಮಾನ ಪ್ರಮಾಣ ಅಂತ ಆಗಿರ್ಬೋದು, ಇನ್ಫರೆನ್ಸ್ ಇಂದ ಅಂತ ಹೇಳ್ತೀವಿ. ಈ ಥರ ಬೇರೆ ಬೇರೆ ರೀತಿಯಲ್ಲಿ ಒಂದು ವಸ್ತುವನ್ನ ಅಥವಾ ಒಂದು ವ್ಯಕ್ತಿಯನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದೆಲ್ಲವೂ ಭಗವಂತನೇ, ಅದೆಲ್ಲವೂ ಭಗವಂತನಿಗೆ ಸೇರಿದ್ದು. ಹಿ ಇಸ್ ದಿ ಅಥೆಂಟಿಕ್ ಸೋರ್ಸ್ ಆಫ್ ನೋಯಿಂಗ್ ಥಿಂಗ್ಸ್. ಅಂದರೆ ಯಾವುದಿದೆ ಜ್ಞಾನ, ಅದರಿಂದ ಸರ್ವಲಕ್ಷಣ ಲಕ್ಷಣ್ಯ. ಲಕ್ಷ್ಮೀವಾನ್, ಲಕ್ಷ್ಮೀವಾನ್ ತನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಶಾಶ್ವತವಾಗಿ ಇಟ್ಟುಕೊಂಡಿರುವವನು. ಈಗ ಯಾರತ್ರ ಲಕ್ಷ್ಮಿ ಇರ್ತಾಳೋ ಅವಳಿಗೆ ಲಕ್ಷ್ಮೀವಾನ್. ಯಾರತ್ರ ಬಲ ಇರುತ್ತೋ ಅವರಿಗೆ ಬಲವಾನ್, ಯಾರಿಗೆ ಬುದ್ಧಿ ಇರುತ್ತೋ ಅವರು ಬುದ್ಧಿಮಾನ್ ಅಂತ ಕರಿತೀವಿ. ಇಲ್ಲಿ ಲಕ್ಷ್ಮೀವಾನ್ ವಕ್ಷಸ್ಥಳದಲ್ಲಿ ಅಂದ್ರೆ ತನ್ನ ಹೃದಯದಲ್ಲಿ ಲಕ್ಷ್ಮಿಯನ್ನ ಶಾಶ್ವತವಾಗಿ ಇಟ್ಕೊಂಡಿರುವವನು ಅಂತ ಹೇಳಿದ್ರೆ ಅವನು ವಿಷ್ಣು. ಸಮಿತಿಂಜಯ, ಸಮಿತಿಂಜಯ ಸಂಗ್ರಾಮ ವಿಜಯಿ. ಸಮಿತಿ ಜಯ ಅಂತ ಎರಡು ಶಬ್ದಗಳನ್ನಾಗಿ ಇಲ್ಲಿ ಹೇಳ್ತಾರೆ. ಅವನು ಎಲ್ಲ ಅವತಾರಗಳಲ್ಲೂ ಎಲ್ಲ ಯುದ್ಧಗಳನ್ನು ಅವನು ಗೆದ್ದಿರೋನು, ಎಲ್ಲೂ ಸೋಲೇ ಇಲ್ಲ ಭಗವಂತನಿಗೆ. ಆದ್ರಿಂದ ಸಮಿತಿಂಜಯ ಅಂದ್ರೆ ಸಂಗ್ರಾಮ ವಿಜಯಿ, ಎಲ್ಲ ಸಂಗ್ರಾಮಗಳನ್ನು ಅವನು ಗೆದ್ದಿರುವವನು. ಇಲ್ಲಿ ಸಮಿತಿ ಅಂತಂದ್ರೆ ಯುದ್ಧ ಅನ್ನೋ ಅರ್ಥವನ್ನ ಕೊಡ್ತಾರೆ. ಸಮಿತಿಂಜಯ, ಅಲ್ಲಿಗೆ ನಾವು ಈ ಶ್ಲೋಕದಲ್ಲಿ 8 ನಾಮಗಳನ್ನು ನೋಡಿದ್ವಿ. ಮುಂದಿನ ಶ್ಲೋಕ. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹಃ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ಈ ಶ್ಲೋಕದಲ್ಲಿ 10 ನಾಮಗಳನ್ನು ನೋಡ್ತೀವಿ. ವಿಕ್ಷರಃ, ರೋಹಿತಃ, ಮಾರ್ಗಃ, ಹೇತುಃ, ದಾಮೋದರಃ, ಸಹಃ, ಮಹೀಧರಃ, ಮಹಾಭಾಗಃ, ವೇಗವಾನ್, ಅಮಿತಾಶನಃ. 10 ನಾಮಗಳು. ವಿಕ್ಷರೋ ನಾಶರಹಿತನು. ಕ್ಷರ ಅಂದ್ರೆ ನಾಶ ಆಗುವಂಥದ್ದು, ನಾಶ ಆಗದೆ ಇರುವಂಥದ್ದು ವಿಕ್ಷರ. ಕ್ಷರ ಅಂದ್ರೆ ಡೀಕೆ ಆಗೋದು, ಕೊಳೆತು ಹೋಗುವಂಥದ್ದು. ವಿಕ್ಷರ ಅಂದ್ರೆ ಆಗದೆ ಇರುವಂಥದ್ದು, ಇಟ್ ಇಸ್ ನಾಟ್ ಗಾನ್ ಅಂತ. ನಾಶರಹಿತನು. ರೋಹಿತಃ, ಮತ್ಸ್ಯ ವಿಶೇಷದ ಸ್ವರೂಪವನ್ನು ಧರಿಸಿ ಅವತಾರವೆತ್ತಿದವನು ರೋಹಿತಃ. ರೋಹಿತಃ ಅಂತ ಹೇಳಿದ್ರೆ ಅವನು ತನಗೆ ಬೇಕಾದ ಅವತಾರವನ್ನ ಅವನು ತಾಳಲಿಕ್ಕೆ ಸಾಧ್ಯ ಆಗತ್ತೆ. ಒಂದ್ಸಲ ಮತ್ಸ್ಯ ಆಗ್ತಾನೆ, ಒಂದ್ಸಲ ಕೂರ್ಮ ಆಗ್ತಾನೆ, ಒಂದ್ಸಲ ವರಾಹ ಆಗ್ತಾನೆ. ಅಲ್ಲಿ ರೋಹಿತ ಅಂತ ಇಲ್ಲಿ ಹೇಳುವಾಗ ಅವನಿಗಿಷ್ಟ ಬಂದಂತೆ ಅವನು ತನ್ನ ದೈಹಿಕ ರೂಪವನ್ನು ಧರಿಸ್ತಾನೆ. ಆದರೆ ಇಲ್ಲಿ ಮತ್ಸ್ಯ ವಿಶೇಷದ ಸ್ವರೂಪವನ್ನು ಧರಿಸಿ ಅವತಾರವೆತ್ತಿದವನು ಅಂದ್ರೆ ರೋಹಿತ ಅಂತ ಹೇಳುವಾಗ ಮತ್ಸ್ಯ ರೂಪವನ್ನು ಧರಿಸಿದವನು ಅಂತ ಇಲ್ಲಿ ಹೇಳ್ತಾರೆ. ಮಾರ್ಗ, ಪರಮಾನಂದ ಪ್ರಾಪ್ತಿಯ ಸಾಧನ ಸ್ವರೂಪನು. ನೋಡಿ, ಈಗ ನಾವು ಮಾರ್ಗ ಅಂದ್ರೆ ಈಗ ಭಗವಂತನನ್ನ ಕಾಣಲಿಕ್ಕೆ ನಾವು ಹೋಗ್ಬೇಕು. ಅದಕ್ಕೆ ಮಾರ್ಗ ಯಾವುದು? ಭಗವಂತನನ್ನ ನೋಡ್ಲಿಕ್ಕೆ ಮಾರ್ಗ ಯಾವುದು? ಅವನೇ ಮಾರ್ಗ. ಭಗವಂತನೇ ಮಾರ್ಗ, ಭಗವಂತನೇ ಗುರಿ. ಮಾರ್ಗ ಪರಮಾನಂದ ಪ್ರಾಪ್ತಿಯ ಸಾಧನ ಸ್ವರೂಪನು. ಯಾರು ಈ ಮೋಕ್ಷವನ್ನ ಅಪೇಕ್ಷಿಸ್ತಾರೋ ಅವರಿಗೆ ಅವನು ಮಾರ್ಗನು. ಹೇತು,
ಪ್ರಪಂಚದ ನಿಮಿತ್ತನೂ ಮತ್ತು ಉಪಾದಾನ ಕಾರಣನೂ. ಹೇತು ಅಂತ ಹೇಳಿದ್ರೆ ಅವನೇ ನಿಮಿತ್ತ, ಅವನೇ ಉಪಾದಾನ ಕಾರಣ. ನಿಮಿತ್ತ ಮತ್ತು ಉಪಾದಾನ ಕಾರಣ ಅಂತ ಹೇಳಿದ್ರೆ ಮಡಿಕೆ ಮಣ್ಣು ಅಂತ ಹೇಳ್ತೀವಿ ನಾವು. ಮಡಿಕೆಯೂ ಅವನೇ, ಆ ಮಡಿಕೆ ಕಾರಣವಾದ ಮಣ್ಣು ಕೂಡ ಅವನೇ, ಉಪಾದಾನ ಕಾರಣ. ಅಂದ್ರೆ ಈ ಜಗತ್ತನ್ನು ಸೃಷ್ಟಿಸುವವನು ಅವನೇ, ಈ ಜಗತ್ತು ಅವನೇ. ಅದರಿಂದ ವಿಶ್ವರೂಪ ಅಂತ ಹೇಳೋದು. ಭಗವಂತ ಈ ಜಗತ್ತನ್ನು ಸೃಷ್ಟಿಸುವಾಗ ಬೇರೆ ಏನೇನೋ ಸಾಮಗ್ರಿಗಳನ್ನ ತಗೊಳ್ಳಿಲ್ಲ, ಅಥವಾ ಏನೇನೋ ಸಾಮಗ್ರಿಗಳನ್ನ ಅವನು ತಗೊಂಡ್ರು ಅದು ಕೂಡ ಅವನೇ ಆಗಿದ್ದ. ಆದ್ರಿಂದ ಹೇತು. ದಾಮೋದರ ಯಶೋದೆಯ ಮೂಲಕ ಹಗ್ಗದಿಂದ ಬಂಧಿಸಲ್ಪಟ್ಟ ಉದರವುಳ್ಳವನು. ದಾಮ ಉದರ ಅಂದ್ರೆ ಯಶೋದೆ, ನಿಮಗೆ ಗೊತ್ತಿರಬೇಕು, ಯಶೋದೆ ಕೃಷ್ಣ ತುಂಬಾ ತುಂಟ ಅವನು. ಒಂದ್ಸಲ ಆ ಹಗ್ಗದಿಂದ ಕೃಷ್ಣನನ್ನ ಕಟ್ ಹಾಕ್ಬಿಡ್ತಾಳೆ ಮರಕ್ಕೆ. ಆಗ ಅವನನ್ನ ದಾಮೋದರ ಅಂದ್ರೆ ಯಶೋದೆಯ ಮೂಲಕ ಹಗ್ಗದಿಂದ ಬಂಧಿಸಲ್ಪಟ್ಟ ಉದರ ಉಳ್ಳವನು. ಹೊಟ್ಟೆಗೆ ಹಾಕೊಳ್ಳಿ ಕಟ್ಬಿಟ್ಟಿರ್ತಾಳೆ, ಅದಕ್ಕೆ ದಾಮೋದರ. ಇನ್ನೊಂದು ಅರ್ಥದಲ್ಲಿ ಈ ಪ್ರಪಂಚನೇ ಉದರ ಅಂತ ಕೂಡ ಹೇಳ್ತಾರೆ. ದಾಮ ಅಂತ ಹೇಳಿದ್ರೆ ಈ ಪ್ರಪಂಚ, ಯಾರ ಉದರದಲ್ಲಿ ಈ ಜಗತ್ತಿದೆಯೋ, ಎಷ್ಟೊಂದು ಕಡೆ ನೋಡಿದೇವಲ್ವಾ, ಆ ಜಗತ್ತು ಅವನ ಉದರದಲ್ಲಿದೆ. ಈ ಜಗತ್ತಿನ ಉದರದಲ್ಲಿ ಹೊಟ್ಟೆಯಲ್ಲಿ ಭಗವಂತ ಇದ್ದಾನೆ ಅಂತ ಈ ರೀತಿಯಾಗಿ ನೋಡಿದೀವಲ್ವಾ. ಯಾರ ಹೊಟ್ಟೆಯಲ್ಲಿ ಆ ಜಗತ್ತಿದೆಯೋ ಅವನನ್ನು ಕೂಡ ದಾಮೋದರ ಅಂತ ಕರೀತಾರೆ ಅಂತ. ಇಲ್ಲಿ ನಾವು ದಾಮೋದರ ಅಂದ್ರೆ ಯಶೋದೆಯ ಮೂಲಕ ಹಗ್ಗದಿಂದ ಬಂಧಿಸಲ್ಪಟ್ಟ ಉದರ ಉಳ್ಳವನು, ಆ ಅರ್ಥವನ್ನೇ ಇಟ್ಕೊಳ್ಳೋಣ. ಸಹಃ ಭಕ್ತರ ಅಪರಾಧಗಳನ್ನು ಸಹಿಸಿಕೊಳ್ಳುವವನು. ನೋಡಿ, ಭಕ್ತರು ಎಷ್ಟೋ ರೀತಿಯಾಗಿ ಅಪರಾಧ ಮಾಡ್ತೀವಿ ನಾವು, ಆ ಅಪರಾಧವನ್ನ ಅವನು ಸಹಿಸ್ಕೊಳ್ತಾನಂತೆ. ಹಿ ಈಸ್ ಕೇಪಬಲ್ ಆಫ್ ವಿತ್ಸ್ಟ್ಯಾಂಡಿಂಗ್. ಅಂದ್ರೆ ಕೆಲವು ಸಲ ನಮ್ಗೆ ಎಷ್ಟೋ ವಿಚಾರಗಳು ಸಹಿಸ್ಕೊಳಕ್ಕಾಗಲ್ಲ, ಆದ್ರೆ ಇವನಿಗೆ ಸಹಿಸ್ಕೊಳಕ್ಕಾಗತ್ತೆ. ಅಂದ್ರೇನು, ಹಿ ಈಸ್ ಎಂಡೋಡ್ ವಿತ್ ಕ್ಷಮ ಅಂತ. ಅವನು ಎಲ್ಲರನ್ನ ಕ್ಷಮಿಸ್ಲಿಕ್ಕಾಗತ್ತೆ. ಯಾರ್ಯಾರನ್ನು ಸಹಿಸ್ಕೊಂಡಿದ್ದಾನೆ ಭಗವಂತ? ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇಂಥ ರಾಕ್ಷಸರನ್ನೆಲ್ಲ ಸಹಿಸ್ಕೊಂಡಿದ್ದಾನೆ, ಶಿಶುಪಾಲ. ಅದರಿಂದ ಅವನು ಹಿ ಈಸ್ ಕೇಪಬಲ್, ಅಂದ್ರೆ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗತ್ತೆ. ಆದ್ರಿಂದ ಅವನು ಸಹಃ ಭಕ್ತರ ಅಪರಾಧಗಳನ್ನು ಸಹಿಸಿಕೊಳ್ಳುವವನು. ಮಹೀಧರ ಪರ್ವತಗಳ ರೂಪದಿಂದ ಭೂಮಿಯನ್ನು ಧರಿಸುವವನು. ಭೂಮಿಯನ್ನ ಧರಿಸ್ತಾನ ಅವನು. ಯಾವ ರೂಪದಲ್ಲಿ? ಇಲ್ಲಿ ಮಹಿ ಅಂತ ಹೇಳುವಾಗ, ಮಹೀಮ್ ಅಂತ ಅಂದ್ರೆ ಭೂಮಿ, ಧರ ಅಂದ್ರೆ ಅದನ್ನ ಹಿಡ್ಕೊಂಡಿರೋನು. ಈ ಬೆಟ್ಟಗಳು ಈ ಭೂಮಿಯನ್ನ ಒಟ್ಟು ಮಾಡಿ ಇಟ್ಕೊಳ್ತಾವಂತೆ. ಬೆಟ್ಟಗಳಿಲ್ಲದೆ ಇದ್ರೆ ಭೂಮಿ ಸಡಿಲಾಗೋಗುತ್ತೆ ಅಂತ ಹೇಳ್ತಾರೆ. ಆ ಬೆಟ್ಟಗಳೇ ಭೂಮಿಯನ್ನ ಒಟ್ಟಿಗೆ ಇಟ್ಕೊಂಡಿರೋದಂತೆ. ಆದ್ರಿಂದ ಈ ಭೂಮಿ ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಂತೆ. ಇವನು ಮಹೀಧರ ಅಂತ ಹೇಳುವಾಗ ಈ ಪರ್ವತ ರೂಪದಿಂದ ಭೂಮಿಯನ್ನು ಧರಿಸಲ್ಪಟ್ಟುವ. ಮಹೀಧರ ಅಂದ್ರೆ ಭೂಮಿಯನ್ನ, ಆದ್ರೆ ಇಲ್ಲಿ ವಿಶೇಷವಾಗಿ ಮಹೀಮ್ ಅಂತ ಹೇಳುವಾಗ, ಭೂಮಿ ಅಂತ ಹೇಳುವಾಗ ಪರ್ವತ ರೂಪದಲ್ಲಿ ಅವನು ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮಹೀಧರ. ಮಹಾಭಾಗ, ಮಹಾನ್ ಭಾಗ್ಯಶಾಲಿ. ಮಹಾ ಅಂದ್ರೆ ಗ್ರೇಟ್. ಯಾವಾಗ್ಲೂ ಎಲ್ಲೆಲ್ಲಿ ಮಹಾ ಅಂತ ಬರುತ್ತೋ ಹಿ ಈಸ್ ದಿ ಗ್ರೇಟ್, ಅಲ್ಟಿಮೇಟ್. ಅವನಿಗಿಂತ ಮತ್ಯಾವುದು ಮಹಾ ಇಲ್ವೇ ಇಲ್ಲ. ಭಾಗ ಅಂದ್ರೆ ಮಹಾಭಾಗ, ಭಾಗ್ಯಶಾಲಿ, ಅತ್ಯಂತ ಭಾಗ್ಯಶಾಲಿ. ಅವನು ಎಲ್ಲ ಅವತಾರಗಳಲ್ಲೂ ಅನುಭವಗಳನ್ನ ಅನುಭವಿಸಿದ, ಬೇಕಾದಷ್ಟು ಅನುಭವಗಳು. ಆ ಅನುಭವಗಳನ್ನ ಅನುಭವಿಸಿದ್ರಿಂದ, ಭೋಗಿಸಿದ್ರಿಂದ ಅವನಿಗೇನು ಹೇಳ್ತಾರೆ? ಮಹಾಭಾಗ. ಅವನು ಮಹಾಭಾಗ್ಯಶಾಲಿ. ಎಂತಹ ಸ್ಥಿತಿಯಲ್ಲೂ ಕೂಡ ಅವನನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಅವನು ಮಹಾಭಾಗ್ಯಶಾಲಿ. ಎಲ್ಲ ಅವತಾರಗಳಲ್ಲೂ ಅವನು
ಸಂತೋಷವನ್ನೇ ಅನುಭವಿಸಿದ್ದಾನೆ ಅಂತ. ಯಾವುದಕ್ಕೂ ಅವನು ಸೋಲಿಲ್ಲ, ಅಳ್ಳಿಲ್ಲ, ಅಳಬೇಕಾಗಿರಲಿಲ್ಲ ಅನ್ನೋ ದೃಷ್ಟಿನಲ್ಲಿ ಮಹಾಭಾಗ್ಯಶಾಲಿ ಅವನು. ವೇಗವಾನ್, ವೇಗವಾನ್ ಅಂದರೆ ಶೀಘ್ರಗತಿಯುಳ್ಳವನು. ಬುದ್ಧಿಮಾನ್ ಹೇಳಿದ್ವಲ್ಲ, ಹಾಗೆ ಲಕ್ಷ್ಮೀವಾನ್, ಹಾಗೆ ಇದು ವೇಗವಾನ್. ವೇಗವಾನ್ ಅಂತ ಹೇಳಿದ್ರೆ ಅವನು ಎಷ್ಟು ವೇಗವಾಗಿ ಹೋಗ್ತಾನೆ ಅಂದರೆ ಅವನಿಗಿಂತ ಬೇರೆ ಏನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವೇಗ ಪ್ಲಸ್ ವಾನ್. ಮನಸ್ಸೇ ವೇಗವಾಗಿರೋದು ಅಂತ ಹೇಳಿದ್ರೆ, ಈಗ ಮನಸ್ಸು ಎಷ್ಟು ವೇಗವಾಗಿದೆ, ಆ ಮನಸ್ಸು ಒಂದು ಜಾಗವನ್ನು ತಲುಪುತ್ತೆ ಅದು ಅಂತ ನಾವು ಅಂದ್ಕೊಂಡ್ರೆ, ಆ ಜಾಗದಲ್ಲಾಗಲೇ ಭಗವಂತ ಇದ್ದಾನೆ. ಆದ್ರಿಂದ ಈ ಎಲ್ಲಿಂದ ಯಾರು ಎಲ್ಲಿ ತಲುಪಲಿಕ್ಕೆ ಹೋದ್ರೂ ಅವನು ಆಗ್ಲೇ ಇದ್ದಾನೆ ಅಲ್ಲಿ. ಅವನು ಸರ್ವವ್ಯಾಪಿ. ಆದ್ರಿಂದ ಅದಕ್ಕಿಂತ ಬೇಗ ಅನ್ನುವಂಥದ್ದು ಏನು ಇಲ್ವೇ ಇಲ್ಲ. ಆದ್ರಿಂದ ಈ ವೇಗದ ಬಗ್ಗೆ ಒಂದ್ಸಲ ಸ್ವಾಮೀಜಿಯವರು ಮಾತಾಡುವಾಗ ನಮ್ಗೆ ಹೇಳ್ತಾ ಇದ್ರು, ನಾವು ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡವಾಗ ಒಳ್ಳೇದಾಗಬೇಕು, ಒಳ್ಳೇದನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಅದನ್ನ ಎಷ್ಟು ವೇಗವಾಗಿ ಮಾಡಬೇಕು ಅಂದ್ರೆ ಅದಕ್ಕಿಂತ ವೇಗವಾಗಿ ನಾನು ಇನ್ನೊಂದ್ಸಲ ಚಾನ್ಸ್ ಕೊಟ್ಟರು ಮಾಡೋಕ್ಕಾಗಲ್ಲ, ಹಾಗೆ ಮಾಡಬೇಕು. ಇದು ನಾಳೆ ಮಾಡ್ತೀನಿ, ನಾಡದ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ನಾವೆಲ್ಲರೂ ಆ ಕೆಲಸಗಳನ್ನು ಮಾಡ್ತೀವಿ. ಆದರೆ ಎಷ್ಟು ಬೇಗ ಮಾಡ್ಲಿಕ್ಕಾಗುತ್ತೋ ಅಷ್ಟು ಬೇಗ ನಾವು ಅದನ್ನು ಮಾಡೋದು ಕಲಿಬೇಕು ಅನ್ನೋದು ಸ್ವಾಮೀಜಿ ಅವರು ಹೇಳ್ತಿದ್ರು. ನೆವರ್ ಪೋಸ್ಟ್ಪೋನ್ ಥಿಂಗ್ಸ್ ಅಂತ ಹೇಳೋದಕ್ಕೆ. ಇಲ್ಲಿ ವೇಗವಾನ್ ಅಂತ, ಅದರಲ್ಲಿ ವೇಗ ಅನ್ನೋದು ನಮ್ಗೆ ಅರ್ಥ ಆಗಿದ್ರೆ ಬೇಗ ಕೆಲಸ ಮಾಡಬೇಕು ಅನ್ನೋದು. ಇಲ್ಲಿ ಭಗವಂತನ ವೇಗ ಹೇಗೆ ಅಂದರೆ, ಆ ಮನಸ್ಸು ಅಲ್ಲಿ ಹೋಗಿ ತಲುಪುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಆಗಲೇ ಅವನು ಇರ್ತಾನೆ. ಬಿಕಾಸ್ ಅವನೇ ಎಲ್ಲ ಕಡೆ ಇರೋದು, ಬೇರೆ ಅವನು ಬಿಟ್ಟರೆ ಬೇರೆ ಏನು ಇಲ್ವೇ ಇಲ್ಲ. ಆದ್ರಿಂದ ವೇಗವಾನ್, ಅತ್ಯಂತ ವೇಗವಾಗಿ ಹೋಗುವಂಥವನು, ಶೀಘ್ರಗತಿಯುಳ್ಳವನು ವೇಗವಾನ್. ಅಮಿತಾಶನಃ, ಇಡೀ ವಿಶ್ವವನ್ನು ಭಕ್ಷಿಸುವವನು. ಅಮಿತ ಪ್ಲಸ್ ಅಶನಃ. ಅಮಿತ ಅಂದರೆ ಅನ್ಲಿಮಿಟೆಡ್, ಅಮಿತ. ಮಿತ ಅಂದರೆ ಲಿಮಿಟೆಡ್, ಅಮಿತ ಅಂದರೆ ಅನ್ಲಿಮಿಟೆಡ್. ಅಶನ ಅಂದರೆ ಕನ್ಸ್ಯೂಮ್ ಮಾಡ್ಕೊಳ್ಳೋನು. ಅದನ್ನೆಲ್ಲ ಸಂಹಾರ ಸಮಯದಲ್ಲಿ ಎಲ್ಲವೂ ಪರಮಾತ್ಮನಲ್ಲಿ ಲೀನ ಆಗುತ್ತಲ್ವಾ, ಅದಕ್ಕೆ ಅಶನಃ ಅಂತ ಹೇಳ್ತಾರೆ. ಅಮಿತಾಶನಃ ಅಂದರೆ ಅನ್ಲಿಮಿಟೆಡ್ ಆಗಿ ಅವನು ಎಲ್ಲವನ್ನ ಕನ್ಸ್ಯೂಮ್ ಮಾಡ್ತಾನೆ, ಲೀನ ಆಗತ್ತೆ. ಅಮಿತಾಶನಃ, ಇಡೀ ವಿಶ್ವವನ್ನೇ ಭಕ್ಷಿಸುವವನು. ಅಲ್ಲಿಗೆ ಈ ಶ್ಲೋಕದಲ್ಲಿ 10 ನಾಮಗಳಾಯಿತು. ಮುಂದಿನ ಶ್ಲೋಕವನ್ನು ನೋಡೋಣ. ಉದ್ಭವ ಕ್ಷೋಭಣೋ ದೇವಃ ಶ್ರೀಗರ್ಭ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನೋ ಗುಹಃ. ಈ ಶ್ಲೋಕದಲ್ಲಿ 11 ನಾಮಗಳಿದೆ. ಉದ್ಭವಃ, ಕ್ಷೋಭಣಃ, ದೇವಃ, ಶ್ರೀಗರ್ಭಃ, ಪರಮೇಶ್ವರಃ, ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನಃ ಗುಹಃ. ಉದ್ಭವಃ, ಜಗತ್ತಿನ ಉತ್ಪತ್ತಿಗೆ ಉಪಾದಾನ ಕಾರಣನು. ಉಪಾದಾನ ಅಂದರೆ ಮೆಟೀರಿಯಲ್ ಕಾಸ್. ಈಗ ಮಡಕೆ ಮಾಡ್ಲಿಕ್ಕೆ ಮಣ್ಣು ಬೇಕಲ್ವಾ, ಆ ಮಣ್ಣು ಅವನೇ. ಬಂಗಾರದ ಒಡವೆ ಮಾಡ್ಲಿಕ್ಕೆ ಬಂಗಾರ ಬೇಕಲ್ವಾ, ಬಂಗಾರ ಅವನೇ. ಆ ಬಂಗಾರ ಅನ್ನೋದಕ್ಕೆ ಉಪಾದಾನ ಅಂತ ಹೇಳ್ತಾರೆ. ಜಗತ್ತಿನ ಉತ್ಪತ್ತಿಗೆ ಉಪಾದಾನ ಕಾರಣ. ಹಾಗಾದ್ರೆ ಈ ಜಗತ್ತು ಉತ್ಪತ್ತಿ ಮಾಡಬೇಕಾದ್ರೆ ಆ ಒಂದು ವಸ್ತು ಬೇಕಾಗಿತ್ತಲ್ಲ, ಯಾರದು? ಅವನೇ, ಭಗವಂತ. ಉಪಾದಾನ ಕಾರಣ ಆಗಿರೋನು ಉದ್ಭವ. ಕ್ಷೋಭಣ, ಜಗತ್ತಿನ ಸೃಷ್ಟಿ ಸಮಯದಲ್ಲಿ ಪ್ರಕೃತಿ ಮತ್ತು ಪುರುಷರ ಒಳಹೊಕ್ಕು ಅವರನ್ನು ಕ್ಷುಬ್ಧಗೊಳಿಸುವವನು. ಕ್ಷೋಭಣ, ಪ್ರಕೃತಿ ಮತ್ತು ಪುರುಷ
ಈಗ ಪ್ರಕೃತಿ ಮತ್ತು ಪುರುಷರಲ್ಲಿ ಅವನು ಆ ಬೀಜ ರೂಪದಲ್ಲಿ ಹೋಗಿ ಅವನು ಸ್ಫುರಿಸಿದ್ರಷ್ಟೇನೆ ಕ್ರಿಯೇಷನ್ ಆಗ್ಲಿಕ್ಕೆ ಸಾಧ್ಯ. ಆ ಇನಿಷಿಯಲ್ ವೈಬ್ರೇಷನ್ ಅಂದರೆ ಆ ಸೃಷ್ಟಿಗೆ ಬೇಕಾದ ಒಂದು ಕ್ರಿಯೆಯನ್ನು ಮಾಡುವಂತೆ ಮಾಡುವವನೇನಿದ್ದಾನಲ್ವಾ, ಅದಕ್ಕೆ ಕ್ಷೋಭಣ ಅಂತ ಹೇಳ್ತಾರೆ. ಜಗತ್ತಿನ ಸೃಷ್ಟಿ ಸಮಯದಲ್ಲಿ ಪ್ರಕೃತಿ ಮತ್ತು ಪುರುಷರ ಒಳಹೊಕ್ಕು ಅವರನ್ನು ಕ್ಷುಬ್ಧಗೊಳಿಸುವವನು ಕ್ಷೋಭಣ. ದೇವ ಪ್ರಕಾಶ ಸ್ವರೂಪನು. ದೇವ ಅಂತ ಹೇಳಿದ್ರೆ ಇಲ್ಲಿ ಅನೇಕ ದೇವತೆಗಳಿದ್ದಾರೆ, ಅದು ಕೂಡ ಅವನೇ. ಆ ದೇವತೆಗಳೆಲ್ಲ ಏನು ಮಾಡ್ತಾರೆ, ನಮ್ಮ ಕರ್ಮಫಲಕ್ಕನುಸಾರವಾಗಿ ಕರ್ಮಗಳಿಗನುಸಾರವಾಗಿ ಕರ್ಮಫಲವನ್ನು ಕೊಡ್ತಾರೆ. ಅವರಿಗೆ ದೇವ ಅಂದರೆ ಪ್ರಕಾಶ ಸ್ವರೂಪನು ದೇವ. ಶ್ರೀಗರ್ಭ. ಶ್ರೀ ಅಂದರೆ ಐಶ್ವರ್ಯ. ಸಮಸ್ತ ಐಶ್ವರ್ಯವನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವವನು. ಸಮಸ್ತ ಐಶ್ವರ್ಯ ಶ್ರೀ ಗರ್ಭ. ಅವನ ಗರ್ಭದಲ್ಲಿ ಏನಿದೆ? ಶ್ರೀ ವೆಲ್ತ್. ಏನದು ವೆಲ್ತ್? ಭೂಮಿ. ಅವನ ಮಹೀಧರಃ ಅಂತ ನೋಡಿದ್ವಿ ಅಲ್ವಾ, ಅವನ ಗರ್ಭದಲ್ಲಿ ಈ ಭೂಮಿ ಇದೆ ಅಂತ. ಅಂದರೆ ಈ ಜಗತ್ತೇ ಅವನ ಗರ್ಭದಲ್ಲಿದೆ, ಅದೇ ಸಂಪತ್ತು. ಶ್ರೀ ಗರ್ಭ. ಪರಮೇಶ್ವರ. ಪರಮೇಶ್ವರ ಸರ್ವಶ್ರೇಷ್ಠ ಶಾಸನ ಮಾಡುವವನು. ಪರಂ ಈಶ್ವರ, ಅತ್ಯಂತ ಶ್ರೇಷ್ಠವಾದ ಈಶ್ವರ. ಈಶ್ವರ ಏನದು? ಈ ಸೃಷ್ಟಿಯನ್ನ ಒಂದು ರೀತಿಯಲ್ಲಿ ಗವರ್ನಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಲ್ವಾ, ಅದನ್ನು ಗವರ್ನ್ ಮಾಡಬೇಕು ಅವನು. ಸೃಷ್ಟಿ ಮಾಡಿ ಬಿಟ್ಬಿಟ್ರೆ ಅದು ಏನೇನೋ ಹೇಗೇಗೋ ನಡ್ಕೊಳಕ್ಕೆ ಶುರುವಾಗ್ಬಿಡತ್ತೆ. ಅದನ್ನೆಲ್ಲ ಇದೇ ರೀತಿಯಲ್ಲಿ ನಡಿಬೇಕು ಅಂತ ಒಂದು ಗವರ್ನಿಂಗ್ ಪ್ರಿನ್ಸಿಪಲ್, ನಡ್ಕೊಳ್ಳೋ ರೀತಿಯನ್ನು ಮಾಡ್ತಾನಲ್ಲ, ಪರಮ ಈಶ್ವರ ಪರಮೇಶ್ವರ. ಸರ್ವಶ್ರೇಷ್ಠ ಶಾಸನ ಮಾಡುವವನು, ಶಾಸನಗಳನ್ನು ಮಾಡುವವನು. ಕರಣಂ. ಜಗತ್ತಿನ ಉತ್ಪತ್ತಿಗೆ ಎಲ್ಲಕ್ಕಿಂತ ದೊಡ್ಡ ಸಾಧನವಾಗಿರುವವನು. ಕರಣ ಬೇಕಲ್ವಾ? ಕರಣ ಅಂತಂದ್ರೆ ಇಟ್ಸ್ ಅನ್ ಎಕ್ವಿಪ್ಮೆಂಟ್. ಅದಿದ್ರೆ ತಾನೇ ಏನಾದರೂ ನಾವು ಸೃಷ್ಟಿ ಮಾಡ್ಲಿಕ್ಕಾಗೋದು. ಆ ಕರಣಗಳು ಯಾರು? ಭಗವಂತ. ಕರಣಂ. ಜಗತ್ತಿನ ಉತ್ಪತ್ತಿಗೆ ಎಲ್ಲಕ್ಕಿಂತಲೂ ದೊಡ್ಡ ಸಾಧನ ಆಗಿರುವಂಥವನು ಕರಣಂ. ಕಾರಣಂ. ಜಗತ್ತಿನ ಉಪಾದಾನ ಮತ್ತು ನಿಮಿತ್ತ ಕಾರಣನು. ಅವನೇ ಸಂಕಲ್ಪ ಮಾಡಿದ ಜಗತ್ತನ್ನು ಸೃಷ್ಟಿಸಬೇಕು ಅಂತ. ಆ ಜಗತ್ತು ಅವನೇ ಆದ. ಆದ್ರಿಂದ ನಿಮಿತ್ತ ಕಾರಣ ಅಂದರೆ ದಿ ಮಟೀರಿಯಲ್ ಆ್ಯಂಡ್ ದಿ ಇನ್ಸ್ಟ್ರೂಮೆಂಟಲ್ ಕಾಸ್. ಮಟೀರಿಯಲ್ ಅಂದರೆ ಅದನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ವಸ್ತು ಏನಿದೆ ಉಪಾದಾನ. ನಿಮಿತ್ತ ಕಾರಣ ಅಂದರೆ ಅವನು ಸಂಕಲ್ಪ, ಅವನೇ ಮಾಡಿರೋದು, ಅದರಿಂದಲೇ ಅದೆಲ್ಲವೂ ಸೃಷ್ಟಿಯಾಗಿರೋದು. ಪರಮ ಕರಣಂ ಕಾರಣಂ ಕರ್ತ. ಜಗತ್ತಿನ ಉಪಾದಾನ ಮತ್ತು ನಿಮಿತ್ತ ಕಾರಣನೂ ಅವನೇ, ಕರ್ತ. ಹಾಗಾದ್ರೆ ಮಾಡಿದ್ಯಾರು? ಎಲ್ಲ ಪ್ರಕಾರದಿಂದಲೂ ಸರ್ವ ಸ್ವತಂತ್ರನು. ಕರ್ತ ಅವನೇ ಮಾಡಿರೋದು. ಈಸ್ ಎ ಇಂಡಿಪೆಂಡೆಂಟ್ ಡ್ಯೂಯರ್. ಅವನೇ ಮಾಡಿರೋದು, ಆದರೆ ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಮಾಡಿದಾನೆ, ಆದರೆ ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅಥವಾ ಅದು ನಂದು ಅಂತ ಅವನು ಹೇಳ್ಕೊಳ್ತಾ ಇಲ್ಲ. ಯಾಕೆ ಅವನೇ ಅದೆಲ್ಲವೂ ಆಗಿದ್ದಾನೆ. ವಿಕರ್ತ. ವಿಚಿತ್ರ ಭುವನಗಳನ್ನು ರಚಿಸುವವನು. ಅವನು ಬೇರೆ ಬೇರೆ ರೀತಿಯ ಭುವನಗಳನ್ನ ಸೃಷ್ಟಿ ಮಾಡ್ತಾ ಇದ್ದನಂತೆ. ವಿಚಿತ್ರ ಭುವನಗಳನ್ನು. ವಿಕರ್ತ. ವಿಕರ್ತ ಅಂದ್ರೆ ವಿಶೇಷವಾದ ವಿಚಿತ್ರವಾದ ಭುವನಗಳನ್ನು ರಚಿಸುವವನು ಅವನು. ಗಹನಃ. ಗಹನ ಅಂದರೆ ಆಳ ಅಲ್ವಾ. ತನ್ನ ವಿಲಕ್ಷಣ ಸ್ವರೂಪ, ಸಾಮರ್ಥ್ಯ ಮತ್ತು ಲೀಲಾದಿಗಳ ಕಾರಣದಿಂದ ತಿಳಿಯಲಾಗದವನು. ಗಹನ ಅಂತ ಹೇಳಿದ್ರೆ ಅತ್ಯಂತ ಸೀಕ್ರೆಟ್ ಅಂತ ಹೇಳ್ತೀವಲ್ಲ, ಹಾಗೆ. ಯಾಕೆ ಅವನನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ? ಅವನು ಗಹನಃ ಯಾಕೆ? ಅವನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಸಮಥಿಂಗ್ ವೆರಿ ಡೀಪ್ ಅಂತ ಹೇಳ್ತೀವಲ್ಲ, ಹಾಗೆ.
ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಪರಮಾತ್ಮ ಇದ್ದಾನೆ, ಅದನ್ನ ಈ ಶರೀರ ಮನಸ್ಸು ಬುದ್ಧಿ ಎಲ್ಲವೂ ಆವರಿಸ್ಬಿಟ್ಟಿದೆ. ಆದ್ರಿಂದ ನಮ್ಗೆ ತಕ್ಷಣ ಕಾಣೋದೇನು ಈ ಶರೀರ, ಆನಂತರ ಕಾಣೋದೇನು ಮನಸ್ಸು, ಆನಂತರ ಕಾಣೋದೇನು ಬುದ್ಧಿ. ಇದೆಲ್ಲವನ್ನು ನೋಡ್ತಾ ನೋಡ್ತಾ ನಮ್ಗೆ ಅಲ್ಲಿರೋ ಆತ್ಮ ಕಾಣೋದೇ ಇಲ್ಲ. ಆದ್ರಿಂದ ಅವನು ಗಹನ, ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗಿರುವಂಥವನು ಅಥವಾ ಅಷ್ಟು ಸುಲಭವಾಗಿ ತಿಳಿಯಲಾಗದವನು. ತನ್ನ ವಿಲಕ್ಷಣ ಸ್ವರೂಪ, ಸಾಮರ್ಥ್ಯ ಮತ್ತು ಲೀಲಾದಿಗಳ ಕಾರಣದಿಂದ, ವಿಲಕ್ಷಣ ರೂಪ, ಸಾಮರ್ಥ್ಯ ಹಾಗೂ ಲೀಲೆಗಳು, ಒಂದೇನೇನೋ ಲೀಲೆಗಳು ಒಂದೊಂದ್ಸಲ ಒಂದೊಂದರ ಕಾಣಿಸ್ತಾನೆ, ತಿಳಿಯಲಾಗದವನು. ಗುಹಃ, ಮಾಯೆಯಿಂದ ತನ್ನ ಸ್ವರೂಪವನ್ನು ಮುಚ್ಚಿಕೊಂಡಿರುವವನು. ಮಾಯೆಯಿಂದ ತನ್ನ ಸ್ವರೂಪವನ್ನು ಅವನೇ ಮುಚ್ಕೊಂಡ್ಬಿಟ್ಟಿದ್ದಾನೆ, ಚೇಷ್ಟಿದ ಅವನು. ಒಂದು ಮಾಯೆಯನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ನಮ್ಗೆ ಯಾರಿಗೂ ಈ ವೇದಾಂತ ಓದೋವರೆಗೂ ಈ ಶರೀರ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ಗೊತ್ತಿರಲಿಲ್ಲ. ಅದನ್ನೇ ನಾನು ಅಂತ ಅನ್ಕೊಂಡಿದ್ವಿ. ಅಂದ್ರೆ ನಮ್ಮಲ್ಲೇ ಇದ್ಕೊಂಡು ಆತ್ಮಸ್ವರೂಪಿಯಾಗಿದ್ದು ಆ ಆತ್ಮವನ್ನ ತಿಳ್ಕೊಳಕ್ ಆಗದೆ ಇರೋ ಹಾಗೆ ಒಂದು ಮಾಯೆಯನ್ನ ಸೃಷ್ಟಿ ಮಾಡಿರೋನು ಯಾರು? ಭಗವಂತ. ಆದ್ರಿಂದ ಅವನು ಗುಹಃ, ಮಾಯೆಯಿಂದ ತನ್ನ ಸ್ವರೂಪವನ್ನು ಮುಚ್ಕೊಂಡ್ಬಿಟ್ಟಿದ್ದಾನೆ. ಏನರಿಂದ ಮುಚ್ಕೊಂಡಿದ್ದಾನೆ? ಈ ಶರೀರದಿಂದ ಮುಚ್ಚಿದ್ದಾನೆ, ಮನಸ್ಸಿಂದ, ಬುದ್ಧಿಯಿಂದ. ಅದ್ರ ಒಳಗೆ ಅವನಿದ್ದಾನೆ. ಆದ್ರಿಂದ ತನ್ನನ್ನ ಈ ರೀತಿಯಾಗಿ ಮಾಯೆಯಿಂದ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಗುಹಃ. ಅಲ್ಲಿಗೆ ಈ ಶ್ಲೋಕದ 11 ನಾಮಗಳನ್ನು ನೋಡಿದ್ವಿ. ಇನ್ನೊಂದು ಶ್ಲೋಕವನ್ನ ನೋಡೋಣ. ವ್ಯವಸಾಯೋ ವ್ಯವಸ್ಥಾನಃ ಸಂಸ್ಥಾನಸ್ಥಾನದೋ ಧ್ರುವಃ ಪರರ್ಥಿಳ್ ಪರಮಸ್ಪಷ್ಟ ತುಷ್ಟ ಪುಷ್ಟ ಶುಭೇ ಕ್ಷಣಃ. ಈ ಶ್ಲೋಕದಲ್ಲಿ 10 ನಾಮಗಳಿದೆ. ವ್ಯವಸಾಯಃ, ವ್ಯವಸಾಯಃ, ವ್ಯವಸ್ಥಾನಃ, ಸಂಸ್ಥಾನಃ, ಸ್ಥಾನದಃ, ಧ್ರುವಃ, ಪರರ್ತಿಃ, ಪರಮಸ್ಪಷ್ಟಃ, ತುಷ್ಟಃ ಪುಷ್ಟಃ ಶುಭೇ ಕ್ಷಣಃ. ವ್ಯವಸಾಯ ಅಂತ ಹೇಳಿದ್ರೆ ವ್ಯವಸಾಯ ಮಾಡ್ತಾರಲ್ಲ ಆ ರೀತಿಯಲ್ಲಿ ತಗೊಂಡ್ರೆ ಏನದು? ಜ್ಞಾನ ಮಾತ್ರ ಸ್ವರೂಪನು, ಜ್ಞಾನ ಮಾತ್ರ ಸ್ವರೂಪಿಯವನು. ಆದ್ರಿಂದ ಇಟ್ ಇಸ್ ಅನ್ಶೇಕಬಲ್ ನಾಲೆಡ್ಜ್. ವ್ಯವಸಾಯ ಅಂತ ಹೇಳಿದ್ರೆ ಅವನು ಅಷ್ಟು ಸ್ಥಿರವಾದ ಜ್ಞಾನ ಅಂತ. ಜ್ಞಾನ ಮಾತ್ರ ಸ್ವರೂಪನು, ಅವನ ಸ್ವರೂಪವೇ ಜ್ಞಾನ. ವ್ಯವಸ್ಥಾನಃ, ಲೋಕಪಾಲಕಾದಿಗಳನ್ನು, ಸಮಸ್ತ ಜೀವರುಗಳನ್ನು, 4 ವರ್ಣಾಶ್ರಮಗಳನ್ನು ಮತ್ತು ಅವುಗಳ ಧರ್ಮಗಳನ್ನು ವ್ಯವಸ್ಥಿತವಾಗಿ ರಚಿಸುವವನು. ವ್ಯವಸ್ಥಾನಃ ಅಂದ್ರೆ ಅವನು ಜ್ಞಾನವಂತ. ಮತ್ತೆ ಈ ವ್ಯವಸಾಯ ವ್ಯವಸ್ಥಾನ, ಈ ವ್ಯವಸ್ಥಾನ ಅಂದ್ರೆ ಅದನ್ನ ಆರ್ಗನೈಸ್ ಮಾಡ್ತಾನೆ. ಏನನ್ನ ಆರ್ಗನೈಸ್ ಮಾಡ್ತಾನೆ? ಈ ಜಗತ್ತನ್ನ ಯಾವ ರೀತಿಯಲ್ಲಿ ಅವನು ಆರ್ಗನೈಸ್ ಮಾಡಿದ್ದಾನೆ? ವರ್ಣಾಶ್ರಮಗಳು ಮತ್ತು ಅವುಗಳ ಧರ್ಮಗಳನ್ನು ವ್ಯವಸ್ಥಿತವಾಗಿ ರಚಿಸಿದ್ದಾನೆ. ವರ್ಣಾಶ್ರಮಗಳು ಅಂದ್ರೆ ಕ್ಷತ್ರಿಯ, ಶೂದ್ರ, ಬ್ರಾಹ್ಮಣ, ಈ ವರ್ಣಗಳನ್ನು ಅವನು ರಚಿಸಿ ಅವುಗಳ ಧರ್ಮವನ್ನ ವ್ಯವಸ್ಥಿತವಾಗಿ ಹೇಳಿದ್ದಾನೆ. ಆದ್ರಿಂದ ಅವನು ವ್ಯವಸ್ಥಾನ. ಜೊತೆಗೆ ಗಿಡ ಮರಗಳ ಧರ್ಮ ಏನು, ಮನುಷ್ಯರ ಧರ್ಮ ಏನು, ಪ್ರಾಣಿಗಳ ಧರ್ಮ ಏನು, ಒಬ್ಬ ಗೃಹಸ್ಥನ ಧರ್ಮ ಏನು, ಒಬ್ಬ ಸನ್ಯಾಸಿಯ ಧರ್ಮ ಏನು, ಇದೆಲ್ಲವನ್ನು ಅವನು ವ್ಯವಸ್ಥಿತವಾಗಿ ಮಾಡಿದ್ದಾನೆ. ಆದ್ರಿಂದ ವ್ಯವಸ್ಥಾನ, ಆ ವ್ಯವಸ್ಥೆಯನ್ನು ಅವನು ಮಾಡಿಟ್ಟಿದ್ದಾನೆ. ಆದ್ರಿಂದ ಅವನು ವ್ಯವಸ್ಥಾನ. ಸಂಸ್ಥಾನ, ಪ್ರಳಯದ ಸಮ್ಯಕ್ ಸ್ಥಾನವಾಗಿರುವವನು. ಸಂಪ ಅಂದ್ರೆ ಡಿವೈನ್ ಅಂತ, ಸ್ಥಾನ ಅಂದ್ರೆ
ಜಾಗ ಅಷ್ಟೇ. ಅದು ಯಾವುದದು? ವೈಕುಂಠ ಅಂತಲೇ ಹೇಳ್ತಾರೆ. ಅಂದರೆ ಸಂಸ್ಥಾನ ಅಂದರೆ ತುಂಬ ಸುಂದರವಾದ ಒಂದು ಸ್ಥಾನವನ್ನು ಉಳ್ಳವನು ಅಂತ, ವಂಡರ್ಫುಲ್ ಅಬೋರ್ಡ್ ಅಂತ ಹೇಳ್ತೀವಲ್ಲ ಹಾಗೆ. ಸಂಸ್ಥಾನ ಪ್ರಳಯದ ಸಮ್ಯಕ್ ಸ್ಥಾನ ಆಗಿರುವವನು. ಅದು ಏನಾದರೂ ಆಗ್ತಾ ಇದ್ರು ಪ್ರಪಂಚದಲ್ಲಿ ಎಲ್ಲವೂ ಅವನಲ್ಲೇ ಆಗ್ತಾ ಇರೋದ್ರಿಂದ ಅದನ್ನು ಸಮ್ಯಕ್ ಸ್ಥಾನ ಅಂತಲೂ ಹೇಳ್ತಾರೆ. ಸಂಸ್ಥಾನ ಸಮ್ಯಕ್ ಸ್ಥಾನ, ಅಲ್ಲಿ ಇರುವವನು. ಸ್ಥಾನವನ್ನು ಕೊಡುವವನು. ದಹ ಅಂತ ಅಂದರೆ ಕೊಡುವವನು. ಯಾರಿಗೆ ಅವನ ಸ್ಥಾನವನ್ನು ಕೊಟ್ಟ? ಧ್ರುವನಿಗೆ ಕೊಟ್ಟ ಅಲ್ವಾ? ಧ್ರುವಾದಿ ಭಕ್ತರಿಗೆ ಸ್ಥಾನವನ್ನು ಕೊಡುವವನು. ಸ್ಥಾನದ ಯೋಗ್ಯ ಭಕ್ತರಿಗೆ ಸರಿಯಾದ ಸ್ಥಾನವನ್ನು ಕೊಡುವವನು. ಸ್ಥಾನದಃ. ಧ್ರುವ ನಕ್ಷತ್ರ ಅಂತ ಹೇಳ್ತೀವಲ್ವಾ? ಅವಿನಾಶಿ ಸ್ವರೂಪನು. ಧ್ರುವ ಅಂದರೆ ಅವನು ಯಾವಾಗಲೂ ಇರುವಂಥವನು, ಪರ್ಮನೆಂಟ್, ಅವನು ಅವಿನಾಶಿ. ಪರದ್ದಿಹಿ, ಶ್ರೇಷ್ಠವಾದ ವಿಭೂತಿಗಳುಳ್ಳವನು. ಪರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ, ಪರ ಅಂದರೆ ಶ್ರೇಷ್ಠ. ವೃದ್ಧಿ ಅಂತ ಹೇಳುವಾಗ ಹಿಂದೆ ಕೂಡ ನೋಡಿದ್ವಿ ನಾವು, ವಿಭೂತಿ, ಶ್ರೇಷ್ಠವಾದ ವಿಭೂತಿಯುಳ್ಳವನು. ಪರಮಸ್ಪಷ್ಟ, ಪರಮ ಅಂತ ಹೇಳಿದ್ರೆ ಮತ್ತೆ ಶ್ರೇಷ್ಠ ಅಂತ. ಪರಮ ಸ್ಪಷ್ಟ, ಕ್ಲಿಯರ್, ಸ್ಪಷ್ಟವಾಗಿರೋವನು, ಪರಮ ಸ್ಪಷ್ಟ. ಈಗ ನಾವು ಯಾರನ್ನೂ ಅಷ್ಟೊಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಪರಮ ಸ್ಪಷ್ಟ ಇದ್ದಾನೆ, ಆದರೆ ಅವನನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋ ಯೋಗ್ಯತೆ ನಮಗೆ ಬೇಕು. ಜ್ಞಾನಸ್ವರೂಪಿಯಾದುದರಿಂದ ಪರಮ ಸ್ಪಷ್ಟ ರೂಪದಿಂದ ಅವತಾರ ವಿಗ್ರಹಗಳಲ್ಲಿ ಎಲ್ಲರ ಎದುರಿಗೆ ಪ್ರತ್ಯಕ್ಷವಾಗಿ ಪ್ರಕಟಗೊಳ್ಳುವವನು. ಪರಮ ಸ್ಪಷ್ಟ. ಮೊನ್ನೆ ನಾವು ಮಾತಾಡುವಾಗ ಸ್ವಾಮೀಜಿಯವರು ಅದನ್ನೇ ಹೇಳ್ತಾ ಇದ್ರು, ಯಾರನ್ನೂ ಯಾರೂ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕಾಣಿಸ್ತಾ ಇದೆ ನಮಗೆ, ಅವ್ರ ಜೊತೆ ಇದ್ದೀವಿ, ಅಂತಹ ಶರೀರ ಮನಸ್ಸು ಬುದ್ಧಿಗಳು ಸ್ಥೂಲವಾಗಿರೋದನ್ನೇ ನಾವು ಸರಿಯಾಗಿ ತಿಳ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಭಗವಂತ ಸೂಕ್ಷ್ಮ ಸ್ವರೂಪ, ಕಾಣ್ತಾ ಇರೋದನ್ನೇ ಸರಿಯಾಗಿ ತಿಳ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಕಾಣದೇ ಇರೋದನ್ನ ಹೇಗೆ ನಾವು ಸರಿಯಾಗಿ ತಿಳ್ಕೊಳಕ್ ಆಗತ್ತೆ ಅನ್ನೋ ಒಂದು ವಿಚಾರವನ್ನು ಮಾಡ್ತಾ ಇದ್ವಿ. ಆದರೆ ಭಗವಂತ ಮಾತ್ರ ಪರಮ ಸ್ಪಷ್ಟ, ಅವನು ಸ್ಪಷ್ಟವಾಗಿದ್ದಾನೆ. ಯಾಕೆ? ಅವನು ಜ್ಞಾನ ಸ್ವರೂಪಿ ಆಗಿರೋದ್ರಿಂದ ಜ್ಞಾನದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಜ್ಞಾನದಿಂದ ಮಾತ್ರ ಎಲ್ಲದರ ಸ್ಪಷ್ಟೀಕರಣ ಸಾಧ್ಯ. ಆದ್ರಿಂದ ಅವನು ಪರಮ ಸ್ಪಷ್ಟ. ತುಷ್ಟ, ಏಕಮಾತ್ರ ಪರಮಾನಂದ ಸ್ವರೂಪನು. ತುಷ್ಟ ಈಸ್ ದಿ ಒನ್, ಅಲ್ಟಿಮೇಟ್ ಅಂತ ಹೇಳ್ತೀವಲ್ಲ, ಏಕಮಾತ್ರ, ಅಲ್ಟಿಮೇಟ್ ಬ್ಲಿಸ್, ಏಕಮಾತ್ರ. ತುಷ್ಟ. ಪುಷ್ಟ, ಪರ್ವತ ಸರ್ವತ್ರ ಪರಿಪೂರ್ಣನಾಗಿರುವವನು. ದಷ್ಟಪುಷ್ಟವಾಗಿದೆಯಾ ಅಂತ ಮಾತಾಡ್ತೀವಲ್ಲ, ಹಾಗೆ ಅವನು ಪುಷ್ಟ. ಪುಷ್ಟ ಅಂತ ಅಂದರೆ ಸರ್ವತ್ರ, ಎಲ್ಲದರಲ್ಲೂ ಕಂಪ್ಲೀಟ್ ನರಿಷ್ಟ್, ಅವನು ಪರಿಪೂರ್ಣನು. ಆದ್ದರಿಂದ ಅವನು ಪುಷ್ಟ, ಸರ್ವತ್ರ ಪರಿಪೂರ್ಣನು. ಶುಭೇ ಕ್ಷಣ, ಸುಂದರವಾದ ಶಬ್ದ ನೋಡಿ. ಶುಭೇ ಕ್ಷಣ, ದರ್ಶನ ಮಾತ್ರದಿಂದಲೇ ಶ್ರೇಯಸ್ಸನ್ನುಂಟು ಮಾಡುವವನು. ಶುಭಂ ಅಂದರೆ ಒಳ್ಳೆಯದು, ಶುಭ. ಈ ಕ್ಷಣ ಅಂತ ಅಂದರೆ ದರ್ಶನ. ಯಾರಿಗೆ ದರ್ಶನ ಕೊಡೋದು? ಭಗವಂತ ಭಕ್ತನಿಗೆ ದರ್ಶನ ಕೊಡ್ತಾನೆ. ಅದೇ ಸಮಯದಲ್ಲಿ ಭಕ್ತ ಕೂಡ ಭಗವಂತನಿಗೆ ದರ್ಶನವನ್ನು ಕೊಡ್ತಾನಂತೆ. ಈ ಕ್ಷಣ, ಆ ಕಣ್ಣುಗಳು, ಭಗವಂತನ ಕಣ್ಣುಗಳು ಈ ಕ್ಷಣ. ಆ ಭಗವಂತನ ಕಣ್ಣುಗಳಿಂದ ಏನು ದರ್ಶನ ಆಗುತ್ತೆ, ಆ ಭಗವಂತನ ಕಣ್ಣುಗಳ ದರ್ಶನವನ್ನು ಏನು ಮಾಡ್ತೀವಿ, ಅದು ಶುಭ. ಆದ್ರಿಂದಲೇ ದರ್ಶನ ಮಾತ್ರದಿಂದಲೇ ಶ್ರೇಯಸ್ಸನ್ನುಂಟು ಮಾಡುವವನು. ಅವನು ದರ್ಶನ ಮಾತ್ರದಿಂದಲೇ ಶ್ರೇಯಸ್ಸನ್ನು ಉಂಟು ಮಾಡುವವನು.
ಅವನೇನು ಶುಭೇಕ್ಷಣ. ಅವನ ದರ್ಶನದಿಂದ ಹಿ ಪ್ಯೂರಿಫೈಸ್. ಆಮೇಲೆ ಅಷ್ಟೇ ಅಲ್ಲದೆ ಅವನ ಮೋಕ್ಷವನ್ನು ಕೂಡ ಕರುಣಿಸ್ತಾನೆ. ಅವನ ದರ್ಶನ ಯಾವ ಸ್ವರೂಪದ್ದು ಅಂದರೆ ಅದು ಮಂಗಳ ಸ್ವರೂಪದ್ದು, ಶುಭ ಅಂತ ಹೇಳ್ತಾರೆ. ಈ ಶುಭೇಕ್ಷಣ, ಆ ಪ್ರತಿಯೊಂದು ಅವನ ನೋಟ ಏನಿದೆ ಅದು ಶುಭ, ಅವನ ದರ್ಶನವೇ ಶುಭ. ಆ ದರ್ಶನವನ್ನು ಮಾಡ್ತಾ ಪಾಂಡವರು ಕುಳಿತಿದ್ದಾರೆ. ಭೀಷ್ಮ ಮುಂದುವರಿಸಬೇಕು ಅಂತ ನೋಡ್ತಾನೆ ಅವರ ಮುಖಗಳನ್ನ. ಅವರು ಆ ಭಗವಂತನ ದರ್ಶನದಲ್ಲಿ, ಕೃಷ್ಣ ಪಕ್ಕದಲ್ಲೇ ಇದ್ದಾನಲ್ವ, ಸಂಪೂರ್ಣ ತಲ್ಲೀನರಾಗಿ ಕೃಷ್ಣನನ್ನು ನೋಡ್ತಾ ಕೂತಿದ್ದಾರೆ. ಭೀಷ್ಮರು ಮತ್ತೆ ಮುಂದುವರಿಸುವ ಆಮೇಲೆ ಅಂತ ಅಂದ್ಕೊಂಡು ತಾವು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಳ್ತಾರೆ. ಪಾಂಡವರು ಆ ಕೃಷ್ಣನ ದರ್ಶನದಲ್ಲಿ ಆನಂದರಾಗಿದ್ದಾರೆ. ನಾವು ಕೂಡ ಅದರಲ್ಲಿ ಆ ದರ್ಶನವನ್ನು ಅನುಭವಿಸೋಣ. ಅಲ್ಲಿಗೆ ನಿಲ್ಲಿಸಿರ್ತೇನೆ, ಮತ್ತೆ ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांतिः. हरिः ओम. श्री गुरुभ्यो नमः. हरिः ओम.